ತಮ್ಮೆಲ್ಲರಿಗೂ ಸಹ ಬೆಳಗಿನ ನಮಸ್ಕಾರಗಳು. ನನ್ನ ಹೆಸರು ರವಿ ಎಂಬಿ, ದೈಹಿಕ ಶಿಕ್ಷಣ ಶಿಕ್ಷಕರು, ಶ್ರೀ ತರಳಬಾಳ ಸಿದ್ದೇಶ್ವರ ಪ್ರೌಢಶಾಲೆ ಕೋಲಾರ. ಇಲ್ಲಿ ನಾನು ದೈಹಿಕ ಶಿಕ್ಷಣ ಶಿಕ್ಷಕನ ಕೆಲಸವನ್ನು ನಿರ್ವಹಿಸಿದ್ದೀನಿ. ನಿಮಗೆ ಈಗ ಯೋಗದಲ್ಲಿ ಬರ್ತಕ್ಕಂಥ ಅಧ್ಯಾಯ 9 ಯೋಗಾಸನ. ಯೋಗ ಅಂದ್ರೆ ಏನು ನೋಡ್ಕೊಳ್ಳೋಣ. ಯೋಗ ಅಂದ್ರೆ ಏನು? ಯೋಗ ಅಂತಂದ್ರೆ ಬರ್ಕೊಂಡ್ಬಿಡಿ. ಯೋಗ ಎಂದರೇನು? ಯೋಗ ಎಂದರೇನು? ಯೋಗ ಎಂಬ ಪದವು ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದ ಬಂದಿದೆ. ಯುಜ್ ಎಂಬ ಧಾತುವಿನಿಂದ ಬಂದಿದೆ. ಧಾತುವಿನಿಂದ ಬರೀತೀನಿ. ಧಾತುವಿನಿಂದ ಬಂದಿದೆ. ಹಾಗಾದ್ರೆ ಸಂಸ್ಕೃತದಲ್ಲಿ ಯೋಗ ಅಂದ್ರೆ ಏನು ಅಲ್ವಾ? ಯುಜ್ ಅಂದ್ರೆ ಗೊತ್ತಾಯ್ತು. ಯುಜ್ ಅಂತಕ್ಕಂಥ ಸಂಸ್ಕೃತದ ಒಂದು ಪದ ಅಲ್ವಾ? ಯುಜ್ ಅಂದ್ರೆ ಏನಪ್ಪ ಅಂದ್ರೆ ಕೂಡಿಸು, ಜೋಡಿಸು ಎಂದು ಅರ್ಥ. ಕೂಡಿಸು, ಜೋಡಿಸು ಎಂದು ಅರ್ಥವನ್ನ ಕೊಡುತ್ತದೆ ಅಲ್ವಾ? ಯೋಗ ಎಂಬ ಪದವು ಸಂಸ್ಕೃತದ ಯುಜ್ ಎಂಬ ಧಾತುವಿನಿಂದ ಬಂದಿದೆ ಅಲ್ವಾ? ಆ ಯುಜ್ ಅಂದ್ರೆ ಏನಪ್ಪ ಅಂದ್ರೆ ಕೂಡಿಸು, ಜೋಡಿಸು ಎಂದು ಅರ್ಥವಾಗುತ್ತದೆ. ಕ್ಲಿಯರ್? ಅರ್ಥ ಆಯ್ತಾ? ಹಾಗಾದ್ರೆ ಯೋಗ ಅಂದ್ರೆ ಏನು ಸ್ವಲ್ಪ ನೋಡ್ಕೊಂಡು ಹೋಗ್ಬಿಡೋಣ. ಯೋಗ ಎಂದರೆ ಆತ್ಮವು ಪರಮಾತ್ಮನಲ್ಲಿ ಲೀನವಾಗುವುದಕ್ಕೆ ಬರ್ಕೊಂಡು ಆತ್ಮವು ಪರಮಾತ್ಮನಲ್ಲಿ ಲೀನವಾಗುವುದು. ಲೀನ ಅಂದ್ರೆ ಸೇರ್ಕೊಳ್ಳೋದು ಅಂತ. ಲೀನ ಅಂದ್ರೆ ಸೇರ್ಕೊಳ್ಳೋದು. ಪರಮಾತ್ಮನಲ್ಲಿ ಲೀನವಾಗುವುದಕ್ಕೆ ನಾವು ಯೋಗ ಎಂದು ಕರೆಯುತ್ತೇವೆ. ಅರ್ಥ ಆಯ್ತು? ಹಾಗಾದ್ರೆ ಈ ತರಗತಿಯಲ್ಲಿ ನಾವು ಏನೇನನ್ನ ಅಭ್ಯಾಸ ಮಾಡಬಹುದು ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಇಲ್ಲಿ ಏನೇನು ಕೌಶಲ್ಯಗಳನ್ನ ನಾವು ಈ ತರಗತಿಯಲ್ಲಿ ನಾವು ಕಲಿತೇವೆ, ಏನೇನು ಕೌಶಲ್ಯಗಳನ್ನ ನಾವು ಈ ತರಗತಿಯಲ್ಲಿ ಕಲಿತೇವೆ ನೋಡ್ಬಿಡೋಣ. ಕೌಶಲ್ಯಗಳು ಆಯ್ತಾ? ಏನೇನು ಕೌಶಲ್ಯಗಳನ್ನ ನಾವು ಈ ತರಗತಿಯಲ್ಲಿ ಕಲಿಯೋಣ ಒಂದೊಂದಾಗಿ ನೋಡ್ತಾ ಹೋಗ್ಬಿಡೋಣ. ಒಂದನೇದಾಗಿ ನಿಂತು ಮಾಡುವ ಆಸನಗಳು ಬರ್ಕೊಂಡು. ಒಂದೇದು ನಿಂತು ಮಾಡುವ ಆಸನಗಳು. ನಿಂತು ಮಾಡುವ ಆಸನಗಳು. ಅರ್ಥ ಆಯ್ತಾ? ಎರಡನೇದು ಕುಳಿತು ಮಾಡುವ ಆಸನಗಳು. ಕುಳಿತು ಮಾಡುವ ಆಸನಗಳು. ಆಯ್ತಾ? ನಂತರ ಮಲಗಿ ಮಾಡುವ ಆಸನಗಳು. ಮೂರನೇದು ಮಲಗಿ ಮಾಡುವ ಆಸನಗಳು. ಕೊನೆಯದಾಗಿ ಧ್ಯಾನ. ಅಂದ್ರೆ ಇದ್ರ ಬಗ್ಗೆ ಹೇಳಕ್ ಮಾಹಿತಿ ಕೊಡ್ತೀನಿ ಅಲ್ವಾ? ಧ್ಯಾನ ಅಂದ್ರೆ ಇದ್ರ ಬಗ್ಗೆ ಕೊಟ್ಟ ಮಾಹಿತಿ. ಈಗ ಸ್ವಲ್ಪ ಮೆಲ್ಕ್ ಹಾಕ್ಬಿಡೋಣ ಅಲ್ವಾ? ಈಗ ಯೋಗ ಅಂದ್ರೆ ಏನಂತ ನಿಮಗೆ ಗೊತ್ತಾಯ್ತು ಅಲ್ವಾ? ಯೋಗ ಅಂದ್ರೆ ಏನಪ್ಪ ಅಂದ್ರೆ ಯೋಗ ಎಂಬ ಪದ ಸಂಸ್ಕೃತ ಯುಜ್ ಎಂಬ ಧಾತುವಿನಿಂದ ಬಂದಿದೆ. ಸಂಸ್ಕೃತ ಪದದಲ್ಲಿ ಯುಜ್ ಅಂತಂದ್ರೆ ಕೂಡಿಸು, ಜೋಡಿಸಿ ಎಂದು ಅರ್ಥವಾಗುತ್ತದೆ. ಗೊತ್ತಾಯ್ತು ಅಲ್ವಾ? ಅಂದ್ರೆ ಆತ್ಮವು ಪರಮಾತ್ಮನಲ್ಲಿ ಲೀನವಾಗುವುದು. ಏನಂತಂದ್ರೆ ಈಗ ದೇಹಕ್ಕೆ ಸಾವಿದೆ, ಆದ್ರೆ ಆತ್ಮಕ್ಕೆ ಸಾವಿಲ್ಲ ಅಲ್ವಾ? ಈ ದೇಹದಿಂದ ದೂರನಾದ ಏಕೆ ಆತ್ಮನೇ. ಈ ಸಾವು ನ್ಯಾಯ ಅಂತ ಒಂದು ಅಲ್ವಾ? ಅಂದ್ರೆ ಈ ದೇಹವನ್ನ ತಗೊಂಡೋಗಿ ಏನ್ ಮಾಡ್ತಾರೆ, ಮಣ್ಣಗಿಡ್ತಾರೆ. ಆದ ಆತ್ಮಕ್ಕೆ ಸಾವಲ್ಲ. ಹಾಗಾದ್ರೆ ಆತ್ಮ ಎಲ್ಲಿ ಹೋಗುತ್ತೆ ಅಂತ ಕೇಳೋದು. ಆತ್ಮವು ಪರಮಾತ್ಮನಲ್ಲಿ ಹೋಗಿ ಲೀನ ಸೇರ್ಕೊಳ್ಳೋದು.
ಲೀನ್ ಅಂದ್ರೆ ಏನು? ಅದನ್ನ ಇಲ್ಲಿ ಹೋಲಿಕೆ ಮಾಡಿದ್ದಾರೆ. ಏನಪ್ಪಾ ಅಂದ್ರೆ ಯೋಗಾಸನ ಅಂದ್ರೆ ಕೂಡಿಸು ಜೋಡಿಸು. ಏನೇನು ಕೂಡಿಸ್ಬೇಕು? ಕೈ ಕಾಲುಗಳನ್ನ ಕೂಡಿಸಿ ಜೋಡಿಸಿ ಆಸನಗಳನ್ನ ಮಾಡಬೇಕು. ನೋಡಿ ಅಲ್ವಾ? ನಾವು ಕೈ ಕಾಲುಗಳನ್ನ ಕೂಡಿಸಿ ಜೋಡಿಸಿ ಆಸನಗಳನ್ನ ಮಾಡುವುದಕ್ಕೆ ನಾವು ಯೋಗಾಸನ. ಅರ್ಥ ಆಯ್ತಾ? ಯೋಗಾಸನದ ಪಿತಾಮಹ ಅಲ್ವಾ? ಹಾಗಾದ್ರೆ ಯೋಗಾಸನ ಹುಟ್ಟು ಹಾಕಿದಂತ ವ್ಯಕ್ತಿ ಯಾರು? ಅದಕ್ಕೆ ಪಿತ ಯಾರು? ತಂದೆ ಜನಕ ಅಂತ ಕರಿತೀವಿ ಅಲ್ವಾ? ಅದಕ್ಕೆ ಜನಕ ಯಾರು ಅಂತ ಕೇಳಿ ನೋಡೋಣ. ಯಾರಪ್ಪ ಅವರು? ಅವರೇ ಪತಂಜಲಿ ಮಹರ್ಷಿಗಳು. ಪತಂಜಲಿ ಮಹರ್ಷಿಗಳು ಇವ್ರು ಏನಪ್ಪಾ ಅಂತಂದ್ರೆ ಇಡೀ ಜಗತ್ತಿಗೆ, ವಿಶ್ವಕ್ಕೆ, ಜಗತ್ತಿನ ಗೊತ್ತಲ್ಲ ಹಲವಾರು ದೇಶಗಳದಾವೆ. ನಮ್ಮ ದೇಶ ಮಾತ್ರ ರಾಷ್ಟ್ರ ಅಂತ ಕರೀತೀವಿ. ನಮ್ಮ ರಾಜ್ಯ ಕರ್ನಾಟಕ ಅಂತ ಕರೀತೀವಿ. ವಿಶ್ವ ಅಂದ್ರೆ ಏನಪ್ಪಾ ಅಂದ್ರೆ ಪ್ರಪಂಚ ತುಂಬಾ ದೇಶಗಳು ಎಷ್ಟದಾವ ಎಲ್ಲ ಬಂತು. ಆ ಪ್ರಪಂಚಕ್ಕೆ ಆ ವಿಶ್ವಕ್ಕೆ ಕೊಟ್ಟಂತ ಒಂದು ಕೊಡುಗೆ ಏನಪ್ಪಾ ನಮ್ದು, ನಮ್ಮ ಭಾರತದಂತ ನೀವು ಕೇಳಿದ್ರೆ ಯೋಗ. ನೆಡ್ರೆ ಯೋಗವನ್ನ ನಾವು ಜಗತ್ತಿಗೆ ಕಾಣಿಕೆಯಾಗಿ ಕೊಟ್ಟಿದ್ವಿ. ಅದಕ್ಕೆ ಏನ್ ಮಾಡಿದ್ರಪ್ಪ ಅಂದ್ರೆ ವಿಶ್ವ ಯೋಗ ದಿನವನ್ನಾಗಿ ಮಾಡಿದ್ರು. ಎಂತ ದಿನವನ್ನಾಗಿ ಮಾಡಿದ್ರು? ವಿಶ್ವ ಯೋಗ ದಿನ. ಮಕ್ಕಳೇ, ವಿಶ್ವ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಅಥವಾ ಎಂದು ಆಚರಿಸಲಾಗುತ್ತದೆ? ವಿಶ್ವ ಯೋಗ ದಿನವನ್ನು ಎಂದು ಆಚರಿಸಲಾಗುತ್ತದೆ. ಅರ್ಥ ಆಯ್ತು? ಏನಪ್ಪ? ಜೂನ್ 21. ಜೂನ್ 21 ನಾವು ವಿಶ್ವ ಯೋಗ ದಿನಾಚರಣೆ ಅಂತ ಕರಿತೇವೆ. ನೆನ್ಪಿಟ್ಕೊಳ್ಳಿ. ವಿಶ್ವ ಯೋಗ ದಿನಾಚರಣೆಯನ್ನು ಎಂದು ಆಚರಿಸುತ್ತೇವೆ. ಕ್ಲಿಯರ್? ಅರ್ಥ ಆಯ್ತಾ? ಜೂನ್ 21ರಲ್ಲಿ ಆಚರಿಸ್ತೇವೆ ಅಲ್ವಾ? ನೋಡಲಿ, ಈ ಯೋಗ ಮಾಡೋದ್ರಿಂದ ಏನ್ ಲಾಭ ಅಂತ ನೀವು ಕೇಳ್ಬೋದು. ನೋಡಲಿ, ಯಾವುದೇ ಒಂದು ಚುಚ್ಚುಮದ್ದು ಇಂಗ್ಲಿಷ್ ಮಾಡ್ತಾರಲ್ಲ, ಅದು ಚುಚ್ಚುಮದ್ದು. ಆಮೇಲೆ ಮಾತ್ರೆ ನುಂಗಿಸ್ತಾರೆ ನೋಡು, ಟ್ಯಾಬ್ಲೆಟ್. ಆ ಮಾತ್ರೆಗಳು, ಆಮೇಲೆ ಟಾನಿಕ್ ಕೊಡ್ತಾರಲ್ಲ, ಇಂಥವು ಏನೇನೇ ಇಲ್ಲ. ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಅಂದರೆ ಆಪರೇಷನ್ ಮಾಡ್ತಾರಲ್ಲಪ್ಪ, ಅಂಥವು ಇಲ್ದಲೆ ನೋಡಿಲಿ, ಮಾತ್ರೆ ಇಲ್ದಂಗೆ, ಇಂಜೆಕ್ಷನ್ ಇಲ್ದಂಗೆ, ಶಸ್ತ್ರಚಿಕಿತ್ಸೆ ಇಲ್ದಂಗೆ ಆರಾಮಾಗಿ ಯಾವುದೇ ತೊಂದರೆ ಇಲ್ದಂಗೆ ಮಾಡ್ತಕ್ಕಂಥದ್ದು ನೋಡಪ್ಪ. ಅನೇಕ ರೋಗಗಳು ಏನಾಗ್ತಾವಪ್ಪ ಅಂದ್ರೆ ಈ ಯೋಗಾಸನ ಮಾಡಿದ್ರೆ ದೂರ ಆಗೋಗ್ತಾವ, ನಮ್ಮಿಂದ ದೂರ ಆಗೋಗ್ತಾರೆ ಅಲ್ವಾ? ಅದಕ್ಕೆ ಏನ್ ಮಾಡ್ತಾರೆ ದೊಡ್ಡವರು? ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತ ಕರೀತಾರೆ. ಆರೋಗ್ಯವಂತನ ದೇಹ, ಶರೀರದಲ್ಲಿ ಆರೋಗ್ಯವಂತ ಮನಸ್ಸಿರುತ್ತೆ ಅಲ್ವಾ? ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ. ಅದಕ್ಕೆ ಆರೋಗ್ಯ ಚೆನ್ನಾಗಿ ಹಿಡ್ಕೋಬೇಕು. ಇದು ನಮ್ಮ ಶರೀರ ಹೆಂಗ್ ಹಿಡ್ಕೋಬೇಕಪ್ಪ ಅಂದ್ರೆ ಒಂಥರ ಕಬ್ಬಿಣ ಹಿಡ್ಕೊಂಡು ಹಿಡ್ಕೋಬೇಕು. ನೋಡಿರಿ, ಕಬ್ಬಿಣದ ಅಂಗಡಿಗೆ ಏನ್ ಮಾಡ್ತಾ ಗೊತ್ತಾ? ನೊಣಪಣ ಎಲ್ಲ ಸುತ್ತರಿತಾವ. ಸುತ್ತರಿಯಲ್ಲ. ಯಾಕೆ ಸುತ್ತರಿಯಲ್ಲ? ಅಲ್ಲಿ ತಿನ್ನಕ್ಕೆ ಅವಕ್ಕೆ ಏನಿರಲ್ಲ. ಇದು ಕಬ್ಬಿಣಪ್ಪ, ಇಲ್ಲಿ ಏನಿಲ್ಲಪ್ಪ ಅಂತ. ಹಂಗೆ ನಮ್ಮ ಬಾಡಿಯನ್ನು ಹಿಡ್ಕೋಬೇಕು. ಅವನ ಹತ್ರ ಹೋಗಿಲ್ಲಪ್ಪ, ನಾವು ಬಾರಿ ಬಿಗಿಯದಾನ ವ್ಯಕ್ತಿ, ಬಲಿಷ್ಠವಾಗದಾನ ಅಂತ ಅನ್ಬೇಕು. ಅವು ನಿಮಗೆ ಕೆಟ್ಟ ನಮ್ಮ ಹತ್ರ ಯಾವ ಬರಬಾರ್ದು ಹತ್ರ ಹಂಗೆ ಹಿಡ್ಕೋಬೇಕು. ಅದಕ್ಕೆ ನಾವ್ ಏನ್ ಹೇಳ್ತಾವಪ್ಪ ಅಂದ್ರೆ ಆರೋಗ್ಯವಂತನ ದೇಹ ಆತ್ಮದ ಅರಮನೆ. ಎಂತ ಹೆಂಗ್ ಹೋಲಿಸಿದಾರೆ ಬರ್ಕಡ್ರಿ. ಆರೋಗ್ಯವಂತನ ದೇಹ ಆರೋಗ್ಯವಂತನ ದೇಹ ಆತ್ಮದ ಅರಮನೆ. ನೋಡಿ ಹೆಂಗ್ ಹೋಲಿಸಿದ್ದಾರೆ ಅಲ್ವಾ? ಅಂದ್ರೆ ಏನಪ್ಪಾ ಅಂದ್ರೆ ಅವ್ನಿಗೆ ಯಾವುದೇ ರೋಗ ರುಜಿನ ಇಲ್ದ್ರೆ ಸ್ವರ್ಗಕ್ಕೆ ಮೂರಾಗಿ ಹೇಳಿ ಯಾವ ಐಶ್ವರ್ಯ ತಗೊಂಡು ಏನ್ ಮಾಡ್ತೀಯ? ಏನಪ್ಪಾ ಅಂತಂದ್ರೆ ಒಂದ್ ಹೇಳ್ತಾರೆ ಹಿರಿಯ ಮಾತು, ಇದು ಕಂಪ್ಲೀಟ್ ಮಾಡ್ಬೇಡ, ಮಾಡಿ ಮುಂದ್ಕೋಗ. ಆರೋಗ್ಯವಂತನ ದೇಹ ಏನಂತ ಹೇಳಿದ್ವಿ ನಾವು? ಆತ್ಮದ. ಹಾಗಾದ್ರೆ ಅನಾರೋಗ್ಯವಂತನ ಅಥವಾ ಆರೋಗ್ಯ ಇಲ್ಲದಂತ ವ್ಯಕ್ತಿ, ಅನಾರೋಗ್ಯವಂತನ ದೇಹ ಆಯ್ತಾ? ಆತ್ಮದ ಸೆರಮನೆ ಅಂದ್ರೆ ಏನ್ ಮಾಡ್ತಾರೆ ಹೇಳ್ರಲ್ಲಿ? ನೀನ್ ಏನೋ ಒಂದು ತಪ್ಪು ಮಾಡಿದಾಗ ವ್ಯಕ್ತಿನ ಕರ್ಕೊಂಡು ಹೋಗಿ ಏನಾದ್ರು 4 ಕಡೆ ಮೂಲೆಗೆ ಹಾಕಿ ಬೆಳಕಲ್ಲ ಏನೆಲ್ಲ ಕರ್ಕ ಒಂದ್ ಮೂಲೆ ಒಗದಿರ್ತಾನೆ.
ರೋಗಿಷ್ಠಾಗಿರ್ತಾನೆ. ಏನಾಗಿರ್ತಾನೆ? ರೋಗಿಷ್ಠಾಗಿರ್ತಾನೆ ಅಲ್ವಾ? ಹಂಗೆ ನಾವು ಯಾವುದೇ ಒಂದು ಚಟುವಟಿಕೆಯನ್ನ ಮಾಡದೆ ಹೋದಾಗ ನಮ್ಮ ದೇಹ ರೋಗ ಆಗುತ್ತೆ, ರೋಗ ಬರುತ್ತೆ ನಮಗೆ. ಅದಕ್ಕೆ ಯಾವಾಗಲೂ ಲವಲವಿಕೆಯಿಂದ ಕೂಡಿರ್ಬೇಕು, ಚಟುವಟಿಕೆಯಿಂದ ಇರಬೇಕು ಅಂತ ನಾವು ಇದಕ್ಕೆ ಹೇಳೋದು ಅಲ್ವಾ? ಅದಕ್ಕೆ ಹಿರಿಯರು ಹೇಳ್ತಾರೆ, ಮಾಡಬೇಕು ಯೋಗ, ದೂಡಬೇಕು ರೋಗ. ಮಾಡಬೇಕು ಯೋಗ, ಆಯ್ತಾ? ಮಾಡಬೇಕು ಯೋಗ, ದೂಡಬೇಕು ರೋಗ. ನೋಡಿ, ಅಂದ್ರೆ ಎಲ್ಲ ಸರ್ವ ರೋಗಗಳಿಗೆ ಒಂದೇ ಮಾತು, ಸರ್ವ ರೋಗಗಳಿಗೆ ಚುಚ್ಚು ಮಾತು ಇದ್ದಾನೆ. ನೋಡಲಿ, ಯಾವುದೇ ಒಂದು ಮಾತ್ರೆ ನುಂಗಂಗಿಲ್ಲ, ಇಂಜೆಕ್ಷನ್ ತಗೊಳಲ್ಲ, ಶಸ್ತ್ರಚಿಕಿತ್ಸೆ ಇಲ್ಲ, ಏನಿಲ್ಲ. ಇಂತಿಂತ ಆಸನಗಳ ಹಿಂಗ್ ಮಾಡ್ಬಿಟ್ರೆ ಆ ರೋಗ ಅಂತ ನಿವಾರಣೆ ಆಗುತ್ತೆ. ಜಠರ ಸಮಸ್ಯೆ ಜಠರ ಸಂಬಂಧಪಟ್ಟಾಗ ನಿವಾರಣೆ, ಕಿಡ್ನಿ ಸಮಸ್ಯೆ ಸಾಕಾಗಿ ಮಾಡೋದು. ಆಮೇಲೆ ಏನೋ ತಲೆನೋವು ಆಯ್ತು, ತಲೆನೋವು ಸಾಕಂಗ ಐತಿ ಆಸನಗಳು ಅವನ್ ಮಾಡ್ಬೋದು. ಆಮೇಲೆ ಮಂಡಿ ನೋವು ಬರ್ದಂಗ್ ಮಾಡ್ತಕ್ಕಂಥ ಆಸನಗಳು. ನೀವು ಮೊನ್ನೆ ಸೂರ್ಯ ನಮಸ್ಕಾರ ಎಲ್ಲ ಮಾಡಿದಿಲ್ಲ, ಅವ್ನು ಮಾಡೋ ಉದ್ದೇಶ ಅದನ್ನ ಇನ್ನೇನು ಎಲ್ಲ ದೇಹದ ಏನಪ್ಪಾ ನೆತ್ತಿಯಿಂದ ಹಿಡಿದು ಪಾದದವರೆಗೂ ಎಲ್ಲ ಅಂಗಗಳಿಗೆ ಸಹ ವ್ಯಾಯಾಮ ಸಿಗುತ್ತೆ. ಅದಕ್ಕೆ ಯೋಗಾಸನ ಎಷ್ಟು ಮಹತ್ವ ಕೊಟ್ಟಿರೋದು. ಈ ಡಾಕ್ಟರ್ಗಳು ಏನ್ ಮಾಡ್ತಾರೆ ಗೊತ್ತಾ? ಹೆಚ್ಚಿಗೆ ಇದನ್ನ ಅಳವಡಿಸ್ತಿದ್ದಾರೆ, ಯೋಗವನ್ನ ಅಳವಡಿಸ್ತಿದ್ದಾರೆ. ಯಾವುದೇ ಒಂದು ಏನು ಖರ್ಚಿಲ್ಲ ವೆಚ್ಚಿಲ್ಲ. ಅರ್ಥ ಆಯ್ತಾನೆ? ಅಂದ್ರೆ ನೀವು ಮನಸ್ಸು ಕೊಟ್ಟು ಪ್ರಯತ್ನ ಮಾಡ್ಬೇಕು. ಮನಸ್ಸು ಕೊಟ್ಟು ಪ್ರಯತ್ನ ಮಾಡಿದಾಗುತ್ತೆ, ನಿಮ್ಮಿಂದ ಯಾವ ರೋಗನೂ ಹತ್ರ ಸುಖವಾಗ್ಬಾಳ. 100 ವರ್ಷ ನೋಡಪ್ಪ, ಹಿಂದೆ ಋಷಿಗಳೆಲ್ಲ ಯಾಕೆ ಬರೀತಿದ್ರು 100 ವರ್ಷ ಅಂತಂದ್ರೆ ಅವ್ರು ಯೋಗ ಮಾಡ್ತಿದ್ರು, ತಪಸ್ಸು ಮಾಡ್ತಿದ್ರು, ಪ್ರಾಣಾಯಾಮ ಮಾಡ್ತಾ ಇದ್ರು, ಯೋಗಾಸನ ಮಾಡ್ತಾ ಇದ್ರು ಅಲ್ವಾ? ಇವನ್ನೆಲ್ಲ ಮಾಡೋದಕ್ಕೆ ಅವರು 100 ವರ್ಷಗಳ ಕಾಲ ಸುಖವಾಗಿ ಯಾವುದೇ ರೋಗ ರುಜುನಿ ಇಲ್ದಂಗೆ ಸುಖ ಜೀವನ ಮಾಡಿ ಅಲ್ವಾ? ಅರ್ಥ ಆಯ್ತು? ಈಗ ಮುಂದ್ಕೋಗೋಣ. ಈಗ ಧ್ಯಾನ ಅಂದ್ರೇನು ಕೊನೆಯಲ್ಲಿ ಹೇಳ್ತೀನಿ ನಿಮಗೆ. ಈಗ ಯೋಗಾಸನವನ್ನ ಜಗತ್ತಿಗೆ ನೀಡಿದಂತ ಯಾರು ನಿಮಗೆ ಗೊತ್ತಾಯ್ತು? ಯಾರು ಜಗತ್ತಿಗೆ ನೀಡಿದಂತ ವ್ಯಕ್ತಿ? ಅವರು ಅಷ್ಟಾಂಗ ಯೋಗ ಅಂತ ಕೊಡ್ತಾರೆ. ಅಷ್ಟ ಅಂದ್ರೆ 8. ಅಷ್ಟ ಅಂದ್ರೆ ಎಷ್ಟು? 8. ಏನಪ್ಪ ಅವು? ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅಲ್ವಾ? ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ಯಮ ನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ. ಅಷ್ಟ ಅಂದ್ರೆ ಎಷ್ಟು? 8. ಆ 8 ಮೆಟ್ಟಿಲುಗಳನ್ನ ಕೊಟ್ಟಿದ್ದಾರೆ. ಆ 8 ಮೆಟ್ಟಿಲುಗಳಲ್ಲಿ ಒಂದೇ ನೋಡೋಣ. ಯಾವ್ದು ನೋಡೋಣಪ್ಪ ಅಂತಂದ್ರೆ ಯಮ. ಏನ್ ಹೇಳು? ಏನಪ್ಪ ಯಮ ಅಂದ್ರೆ ಏನು? ಸ್ವಲ್ಪ ನೋಡ್ಬಿಡೋಣ. ನಾವು ಉತ್ತಮ ಸಾಮಾಜಿಕ ವ್ಯಕ್ತಿತ್ವವನ್ನ ಬೆಳೆಸಲು ಕೆಲವು ಉತ್ತಮ ನಡೆಗಳನ್ನ ನಮ್ಮ ನಡೆ ಸರಿ ಇರ್ಬೇಕು. ವ್ಯಕ್ತಿ ನೋಡ್ತಾರೆ, ಸಮಾಜ ನೋಡುತ್ತೆ, ಸಮಾಜ ಎಲ್ಲ ಗಮನಿಸ್ತಿರುತ್ತೆ. ಅವನ ನಡೆ ಅಂತಂದ್ರೆ ಅವ್ನು ನಡ್ತಕ್ಕಂಥ ನೀತಿ, ಅವನ ವರ್ತನೆ ಚೆನ್ನಾಗಿರ್ಬೇಕು ಅಲ್ವಾ? ಅವನ ನಡೆ, ಅವ್ನ ನುಡಿ, ಆಡ್ತಕ್ಕಂಥ ಮಾತು ಹೊರಗೆ ನೀವು ಬಳಸಬಾರ್ದು ಅವನ್ನೆಲ್ಲ. ಅರ್ಥ ಆಯ್ತಾ? ಒಳ್ಳೆ ಮಾತುಗಳನ್ನು ಬಳಸ್ಬೇಕು. ಒಳ್ಳೆ ಮಾತು ಅದಕ್ಕೆ ಹೇಳಿದ ಬಸವಣ್ಣ ಮಾತು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸಲಾಕಿಯ ದೀಪ್ತಿಯಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೆಳಗಿನ ಮೂಗ ಕೊಯ್ಯದೆ ಮಾಡ್ತಾನೆ ಕೂಡಲ ಅಲ್ವಾ? ಅದಕ್ಕೆ ನಮ್ಮ ನುಡಿ ಏನಾಗಿರ್ಬೇಕು? ಚೆನ್ನಾಗಿರ್ಬೇಕು. ನಮ್ಮ ನಡೆ, ನಮ್ಮ ವರ್ತನೆ ಅಂತಕ್ಕಂಥ ಏನಾಗಿರ್ಬೇಕು? ಚೆನ್ನಾಗಿರ್ಬೇಕು ಅಂತ ಹೇಳ್ತಾರೆ ಅಲ್ವಾ? ಗೊತ್ತಾಗ್ಲಿ ನಿಮಗೆ? ಯಮ ಗೊತ್ತಾಯ್ತು ಅಲ್ವಾ? ಈಗ ಯಮದಲ್ಲಿ 5 ಅಂಶಗಳು ಬರ್ತವೆ. ಅದಕ್ಕೆ ನಾವೇನು ಕರಿತೇವೆ ಅಂದ್ರೆ ಯಮ ಪಂಚಕಗಳು. ಬರ್ಕಳ್ರಿ, ಯಮ ಪಂಚಕಗಳು. ಪಂಚ ಅಂದ್ರೆ 5. ಪಂಚ ಅಂದ್ರೆ ಎಷ್ಟು? 5. ಹೇಳ. ಒಂದೇದು ಅಹಿಂಸ, ಆಯ್ತಾ? ಸತ್ಯ ಎರಡನೇದು. ಸತ್ಯ ಎರಡನೇದು ನಂಬರ್ ಹಾಕೊಂಡ್ರಿ, 1 2 3 ಹಾಕೊಂಡ್ರಿ. ಅಹಿಂಸ ಒಂದೇದು, ಎರಡನೇದು ಸತ್ಯ, ಮೂರನೇದು ಅಸ್ಥೇಯ ಆಯ್ತಾ? ನಾಲ್ಕನೇದು ಬ್ರಹ್ಮಚರ್ಯ, ಕೊನೆಯದಾಗಿ 5ನೇದು ಅಪರಿಗ್ರಹ.
ರಿಪೀಟ್ ಮಾಡೋಣ ಇನ್ನೊಂದ್ಸರಿ ಹೇಳ. ಒಂದೇದು ಅಹಿಂಸ, ಎರಡನೇದು ಸತ್ಯ, ಅಸ್ಥೇಯ ಮೂರನೇದು, ಬ್ರಹ್ಮಚರ್ಯ 4, ಅಪರಿಗ್ರಹ. ಅಪರಿಗ್ರಹ ಈಗ ಅಪರಿಗ್ರಹ ಅಂತ ಕರಿತೀವಿ. ಇದು ಅಪರಿಗ್ರಹ ಮೇಕತ್ರಕ ನೋಡ್ತಾನ ಅಲ್ವಾ. ಹಾಗಾದ್ರೆ ಅಹಿಂಸಾ ಅಂದ್ರೆ ಏನು ಅಂದ್ರೆ ನಾವು ಆಡ್ತಕ್ಕಂಥ ಮಾತು ಬೇರೆಯವರಿಗೆ ನೋವನ್ನ ಉಂಟು ಮಾಡಬಾರ್ದು ಅಲ್ವಾ. ಅದಕ್ಕೆ ನಮ್ಮ ನಡೆ ನುಡಿ ಶುದ್ಧವಾಗಿರ್ಬೇಕಂತ ನಾನು ಹೇಳಿದ್ದು ಮಾತು ಅಲ್ವಾ. ಏನಪ್ಪ, ಯಾರಿಗೂ ಯಾವ ರೀತಿಯಲ್ಲಿ ನೋವು ಅಂತಕ್ಕದ್ದು ನಾವು ಆಡ ಮಾತಂತಕ್ಕದ್ದು ಅವ್ರಿಗೆ ಉಂಟಾಗಬಾರ್ದು ಅಲ್ವಾ. ಯಾರಿಗೂ ಯಾವ ರೀತಿಯಲ್ಲಿ ನಾವು ನೋವನ್ನ ಉಂಟು ಮಾಡದೆ ಇರ್ತಕ್ಕಂಥ ಸ್ಥಿತಿಯನ್ನ ನಾವು ಅಹಿಂಸಾ ಅಂತ ಕರಿತೀವಿ. ಅದು ವಿರುದ್ಧ ಪದ ಹಿಂಸೆ. ಹಿಂಸೆ ಗೊತ್ತಲ್ಲ ನಿಮಗೆ, ಹಿಂಸೆ ಮಾಡುತ್ತೆ ಅಲ್ವಾ, ಹೊಡೆಯೋದು ಅಂತ ಮಾಡ್ತಾರೆ, ಅದು ಹಿಂಸೆ. ಆದ್ರೆ ನಾವು ಏನ್ ಹೇಳ್ತಾ ಇದಾವೆ, ಅಹಿಂಸಾ. ಏನಪ್ಪಾ ಅಂದ್ರೆ ಯಾರಿಗೂ ಯಾವ ವಿಧದಲ್ಲಿ ನೋವನ್ನ ಉಂಟು ಮಾಡದೆ ಇರ್ತಕ್ಕಂಥದ್ದು, ಅದಕ್ಕೆ ನಾವೇನಂತ ಕರಿತೀವಿ, ಅಹಿಂಸಾ ಅಂತ ಕರಿತೀವಿ. ಹಾಗಾದ್ರೆ ಎರಡನೇದು ಸತ್ಯ. ಏನಪ್ಪಾ ಸತ್ಯ ಅಂತಂದ್ರೆ ನಾವು ಪ್ರೆಸೆಂಟ್ ಮಾಡ್ಬೇಕು, ಏನೈತಾ ಏನ್ ನಡೆದತ್ತ ಅದನ್ನ ತಂದು ಹೇಳ್ಬೇಕು. ಇದು ಏನ್ ಮಾಡ್ತಾರಪ್ಪ ಅನ್ನೋ ಸಣ್ಣ ಹೋಗ್ತಿರ್ತಿ, ನಾನು ಇಷ್ಟಪ್ಪ ನೋಡಿದ್ರೆ ಇಷ್ಟುದಾಯ್ತು ಅಲ್ವಾ, ಅದಕ್ಕೆ ಸುಳ್ಳನ್ನ ತಂದು ಸೇರ್ಸೋದಂತ ಮಾಡಬಾರ್ದು ಅಲ್ವಾ. ಏನಪ್ಪಾ, ಸಹಜವಾದ ವಸ್ತು ಅಲ್ಲಿ ಏನ್ ನಡೀತು, ಸಹಜವಾಗಿ ಏನ್ ಕ್ರಿಯೆ ನಡೀತು ಅಲ್ವಾ, ಆ ವಿಷಯವನ್ನ ಅಲ್ಲಿ ನಡೆದಕ್ಕಂಥ ವಿಷಯವನ್ನ ನೇರವಾಗಿ ತಂದು ಮನ ಮುಟ್ಟುವಂತೆ ನಾವು ತಿಳಿಸ್ತಕ್ಕಂಥದ್ದಕ್ಕೆ ಪ್ರಸ್ತುತಪಡಿಸುವುದು ಅಲ್ವಾ, ಅದನ್ನ ಪ್ರೆಸೆಂಟ್ ಮಾಡೋದು ಅಲ್ವಾ. ಅಲ್ಲಿ ಏನ್ ನಡೀತಾ ಅದು ಕರೆಕ್ಟಾಗಿ ಹೇಳು, ಅದು ಮತ್ತೊಂದು ಸೇರಿಸಿ ಹೇಳ್ಬಾರ್ದು. ಅಲ್ಲಿ ಏನ್ ನಡೀತಾ ಆ ವಿಷಯವನ್ನ ಯಥಾವತ್ತಾಗಿ ಅದನ್ನು ತಂದು ಅರುಹುವುದಕ್ಕೆ, ಅದರ ತಿಳಿ ಹೇಳುವುದಕ್ಕೆ ನಾವೇನ್ ತಗೋತೀವಿ, ಸತ್ಯ. ನೋಡಿ, ಸತ್ಯಕ್ಕೆ ಎಷ್ಟು ನಾವು ಉದಾಹರಣೆ ಕೊಡ್ತೀವಿ. ಸ್ವಚ್ಛ ಹರಿಶ್ಚಂದ್ರ ಎಂತ ಒಂದು ಸ್ಥಿತಿ ಬಂದು ಸಹ ಅವನ ಕೊನೆಯ ಸತ್ಯವನ್ನ ಬಿಡ್ಲಿ ಅಲ್ವಾ. ಅದಕ್ಕೆ ಇವತ್ತೇನ್ ಮಾಡ್ತಾ ಗೊತ್ತಾ, ನಾವು ನೋಡಲಿ ಅವನು ಸತ್ವಾಗಿದ್ದಾನೆ ಇಲ್ಲ, ಆದ್ರೂ ಅವನ ಹೆಸರನ್ನ ನಾವು ಇವತ್ತು ಬಳಸ್ತೇವೆ. ನಾವು ಅಲ್ಲದೆ ಮತ್ತೊಂದು ಪೀಳಿಗೆ ಬಂದ್ರೆ ಮತ್ತೆ ಬಳಸ್ತಾರೆ, ಎಂತ ಸತ್ಯ ಹರಿಶ್ಚಂದ್ರಪ್ಪ ಅವನು ಅಲ್ವಾ, ಬಿಡು ಭಾರಿ ಒಳ್ಳೆ ಅನ್ಕೋಣ, ಅವ್ನು ಸುಳ್ಳು ಹೇಳಿದ್ದೆ ನಾವು ಕೇಳಿಲ್ಲ. ಬರೀ ಜೀವನದಲ್ಲಿ ಬರೀ ಸತ್ಯ ಸತ್ಯ ಸತ್ಯ. ಆ ಸತ್ಯನ ನೋಡಿದ್ರೆ ನಿನ್ನ ಹೆಸರು ಅಂತಕ್ಕದ್ದು ಎಲ್ಲಾ ಕಾಲ ಕೂಡಿದೆ. ನೀನು ಸುಳ್ಳು ಹೇಳಿದ್ರೆ ಅಂತ ಆಗ್ತಿಲ್ಲ, ಕ್ಷಣಿಕ ಆ ಕ್ಷಣಕ್ಕೆ ಮಾತ್ರ ಅದು ಖುಷಿ ಕೊಡೋದು. ಆಮೇಲೆ ಸತ್ಯ ಗೊತ್ತಾದಾಗ ಅಲೇ ಇವ್ನಿಂದ ಬಾರಿ ಕೆಟ್ಟ ಅನ್ಕೊಂಡ್ಲಿ ಸುಳ್ಳು ಹೇಳ್ಬಿಟ್ಕೊಡೋ ಅಲ್ವಾ, ಆ ವ್ಯಕ್ತಿನ ಬಟ್ಟಿಟ್ಟು ತೋರಿಸ್ತಾರೆ. ಅಂತ ವ್ಯಕ್ತಿಗಳಾಗಬಾರ್ದು. ಸತ್ಯ ಹರಿಶ್ಚಂದ್ರ ಅಂತ. ಆ ಸತ್ಯ ಹರಿಶ್ಚಂದ್ರನ್ನ ದಾರಿಯನ್ನ ತುಳಿದಂಥವ್ರು ಯಾರಪ್ಪ ಅಂದ್ರೆ ಚಂದ್ರಮತಿ ಮತ್ತೆ ಅವನ ಮಗ. ಅವರು ಸಹ ಅದೇ ಅವ್ರ ತಂದೆಯಿಂದ ಅವರು ಹಂಗೆ ಪರಿಪಾಲನೆ ಮಾಡ್ತಾರೆ. ನಮ್ದು ಒಂದು 3ನೇ ಕ್ಲಾಸ್ ಒಂದು ಪಾಠ ಇತ್ತು, ಯಾರಪ್ಪ ಅಂದ್ರೆ ಪುರದ ಪುಣ್ಯ ಪುರುಷ ರೂಪಿಂದೇ ಹೋಗುತ್ತದೆ ಅಂತ. ಏನಪ್ಪ ಹಂಗಂದ್ರೆ ಪುರ ಅಂದ್ರೆ ಪುರ ಅಂದ್ರೆ ಏನು, ಊರು. ಪುರದ ಪುಣ್ಯ, ಪುಣ್ಯ ಅಂದ್ರೆ ಅದರ ರಾಜ್ಯದಲ್ಲಿ ಪುಣ್ಯ ಮಾಡಿದಂತ ವ್ಯಕ್ತಿ ಅವನ, ದಾನ ಧರ್ಮ ಭಿಕ್ಷುಕರು ಅನಾಥರು ಅವರಿಗೆ ಆಶ್ರಯ ನೀಡಿದಂತ ವ್ಯಕ್ತಿ, ಪುಣ್ಯ ಮಾಡಿದಂತ ವ್ಯಕ್ತಿ. ಪುರದ ಪುಣ್ಯ ಪುರುಷ ರೂಪಿಂದ. ಪುರುಷ ಏನ್ ಮಾಡ್ತಾನಪ್ಪ ಅಂದ್ರೆ ಆ ವಿಶ್ವಾಮಿತ್ರ ಏನ್ ಮಾಡ್ತಾನಪ್ಪ ಅಂತಂದ್ರೆ ಬಂದು ಏನ್ ಮಾಡ್ತಾನಂದ್ರೆ ಅಗಾಧವಾದ ಸಂಪತ್ತನ್ನ ಕೇಳ್ತಾನೆ. ಅವನಿಗೆ ಕೊಡಕ್ಕ ಶಕ್ತಿ ಇರಲ್ಲ, ಎಲ್ಲ ಓಟು ತೊರೆದ ಅವನಿಗೆ ರಾಜ್ಯವನ್ನು ವಹಿಸಿ ಏನ್ ಮಾಡ್ತಾನೆ, ಊರನ್ನ ತೊರೆದು ಹೋಗ್ತಾ ಇರ್ತಾನೆ. ಅವಾಗ ಪುರ ಅಂದ್ರೆ ಊರು, ಪುಣ್ಯಂ ಅಂದ್ರೆ ಪುಣ್ಯವನ್ನ ರೂಪಿಂದೆ ಅಂದ್ರೆ ಪುರುಷ ರೂಪಿಂದ. ಆ ಪುರುಷನ ಹಿಂದೆ ಹೋಗುತ್ತಿದೆ ಅಂದ್ರೆ ಹೋಗ್ತಾ ಇದೆ ಅಲ್ವಾ. ಅದೇ ಏನಪ್ಪ ಅಂದ್ರೆ ನಾವು ಮಾಡಿದ್ರೆ ದಾನ ಧರ್ಮ ಪುಣ್ಯ ಇಷ್ಟು ಮಾತ್ರ ನಮಗೆ ಬರೋದು, ಇನ್ನೇನು ಬರಲ್ಲ ಅಲ್ವಾ. ಅದಕ್ಕೆ ನಾವೇನು ಒಳ್ಳೆ ಕೆಲಸ ಮಾಡಬೇಕು. ಏನ್ ಮಾಡ್ಬೇಕು ಕೇಳು, ಒಳ್ಳೆ ಕೆಲಸ ಮಾಡಬೇಕು, ಎಲ್ಲರಿಗೂ ಒಳ್ಳೇದನ್ನೇ ಬಯಸ್ಬೇಕು ಅಲ್ವಾ. ಈ ರೀತಿಯಾಗಿ ನಡ್ಕೋಬೇಕು. ನಮ್ಮನ್ನು ನೋಡಿ ನಾರದಿದ್ರೆ ಮನಸ್ಸು ಹತ್ರ ಇಂಥ ವ್ಯಕ್ತಿಯಪ್ಪ ಭಾರಿ ಒಳ್ಳೆ ವ್ಯಕ್ತಿ ಅಲ್ವಾ, ನಮ್ ಕೊಂಡಾಡ್ಬೇಕು ಅಂತ ವ್ಯಕ್ತಿಗಳು ನಾವು ಆಗ್ಬೇಕು. ಕ್ಲಿಯರ್ ಗೊತ್ತಾ, ಸತ್ಯ ಗೊತ್ತಾಯ್ತು. ಈಗ ಎಲ್ಲಿ ಹೋಗೋಣಪ್ಪ ಅಂತಂದ್ರೆ ಅಸ್ಥೇಯ. ಏನಪ್ಪ ಅಸ್ಥೇಯ ಅಂತಂದ್ರೆ ನೋಡ್ಬಿಡೋಣ, ಕಳ್ಳತನವನ್ನ ಮಾಡದೇ ಇರ್ತಕ್ಕಂಥದ್ದು. ಯಾವುದೇ ರೀತಿಯಾದ ಕಳ್ಳತನವನ್ನ ಮಾಡಬಾರ್ದು ಅಲ್ವಾ. ಈಗ ಏನಪ್ಪಾ ಅಂದ್ರೆ ಈಗ ಮಕ್ಕಳೆಲ್ಲ ಹೊರಗಡೆ ಹೋಗಿರ್ತಾರೆ, ಬ್ಯಾಗ್ನಾಗ ಏನೇನು ಇಟ್ಟಿರ್ತಾವ ಅದನ್ನ ತಗೊಂಡು ಯಾರು ಇಲ್ಲ ಸಮಯದಲ್ಲಿ ಅಂತಂದು ಹೇಳ್ಕೊಂಡು ನೀನು ತಗೊಂಡ್ರೆ ಅಲ್ವಾ. ಅದಕ್ಕೆ ಮೇಲ್ ನೋಡೋಣ ಭಗವಂತ ಇರ್ತಾನೆ. ಯಾರಿರ್ತಾನೆ ಹೇಳು, ಭಗವಂತರೇ. ಯಾರೆಲ್ಲ ತಿಳ್ಕೊಂಡಿದೀಯಾ, ನಾನ್ ನೋಡ್ತದ ನಿನ್ನ ಅಂತಾನೆ. ಯಾರು, ಭಗವಂತ. ಅದಕ್ಕೆ ಕನಕದಾಸರು ತಮ್ಮಲ್ಲಿ ಶಿಕ್ಷಣವನ್ನ ಮಾಡ್ತಾ ಇದ್ದಾಗ ವ್ಯಾಸ ಮಹರ್ಷಿಗಳು, ಅವರ ಗುರುಗಳು ಯಾರು, ವ್ಯಾಸ ಮಹರ್ಷಿಗಳ ಹತ್ರ ಶಿಕ್ಷಣವನ್ನ ಪಡಿತಾ ಇದ್ರು. ಆ ಶಿಕ್ಷಣವನ್ನ ಪಡಿತಕ್ಕಂಥ ಸಂದರ್ಭದಲ್ಲಿ ಏನಾಯ್ತಪ್ಪ ಅಂತಂದ್ರೆ ಅವರಿಗೆ ಆ ಪರೀಕ್ಷೆ ಮಾಡಕ್ ಪ್ರಯತ್ನ ಮಾಡಿದ್ರು. ಏನ್ ಮಾಡಿದ್ರು,
ಪರೀಕ್ಷೆ ಮಾಡಕ್ಕೆ. ಯಾರು ಪರೀಕ್ಷೆ ಮಾಡಕ್ಕಪ್ಪ ಅಂದ್ರೆ ವಿದ್ಯಾರ್ಥಿಗಳೆಲ್ಲ ಪರೀಕ್ಷೆ ಮಾಡಕ್ಕೆ. ಅದಕ್ಕೂ ಪೂರ್ವದಲ್ಲಿ ಹೇಳಿರ್ತಾರೆ, ಏನಂತ ಹೇಳಿರ್ತಾರೆ ಅಂದ್ರೆ, ನೋಡಪ್ಪ ದೇವರು ಎಲ್ಲಾ ಕಡೆ ಅದಾನೆ, ದೇವರು ಇಲ್ಲದಾನೆ ಎಲ್ಲಾ ಕಡೆ ಅದಾನೆ, ದೇವರು ಸರ್ವಾಂತರ್ಯಾಮಿ, ಎಲ್ಲಾ ಕಡೆ ಅವ್ರ ಕರುಣು ರೇಣು ತೃಣ ಕಾಷ್ಟದಲ್ಲಿ ಭಗವಂತನನ್ನು ನಾವು ಕಾಣ್ಬೋದು. ಆ ನೋಡೋ ಮನಸ್ಸು ನಮಗಿರ್ಬೇಕು. ಏನ್ ಹೇಳ, ನೋಡುವ ಮನಸ್ಸು ನಮ್ಮಲ್ಲಿದ್ದಾಗ ದೇವ್ರು ಕಾಣ್ತಾನೆ ಅಲ್ವಾ ಅಂತ ಹೇಳ್ತಾರೆ. ಅದಕ್ಕೆ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲರಿಗೂ ಒಂದು ಪಾಯಿಂಟ್ ಕೊಡ್ತಾರೆ. ನೋಡಪ್ಪ, ದೇವ್ರು ಇಲ್ಲ ಸ್ಥಳದಲ್ಲಿ ತಿನ್ಬೇಕು, ಅಥವಾ ಯಾರು ನೋಡಬಾರ್ದು, ನೀವು ಯಾರು ನೋಡಬಾರ್ದು ಅಂತ ಸ್ಥಳದಲ್ಲಿ ಹೋಗಿ ನೀವು ಬಾಳೆಹಣ್ಣನ್ನ ತಿಂದು ಬರ್ಬೇಕು ಅಂತ ಆದೇಶ ಮಾಡ್ತಾರೆ. ಅವಾಗ ಏನ್ ಮಾಡ್ತಾರೆ, ಒಬ್ಬನ ಕಡೆ ಎಲ್ಲ ಹೋಗ್ತಾನೆ, ಒಬ್ಬನ ಈ ಕಡೆ ಎಲ್ಲ ಹೋಗ್ತಾನೆ, ಒಬ್ಬನ ಈ ಕಡೆ ಎಲ್ಲ ತಿಂದು ಬರ್ತಾರೆ. ಕನಕ ಮಾತ್ರ ಹಂಗ ತಂದು, ಕನಕದಾಸ ಮಾತ್ರ ಏನ್ ಮಾಡಿರ್ತಾರೆ, ಹಂಗೆ ಬಾಳೆಹಣ್ಣು. ಯಾಕಪ್ಪ ಕನಕದಾಸ ನೀನ್ ಯಾಕ ತಗೊಳ್ಳಿಲ್ಲ ಅದು ಹೇಗೆ ಅಂತ ಕೇಳ್ತಾರೆ. ಅಯ್ಯೋ ದೇವ್ರು ನೀವೇ ಹೇಳಿದ್ರಿ, ದೇವ್ರು ಎಲ್ಲಾ ಕಡೆ ಇದ್ದಾನೆ, ಸರ್ವಂತರಾಮಿ, ಅನುರೇಳು ತೃಣ ಕಾಷ್ಟದಲ್ಲೇ ಭಗವಂತದ ಅಂತ ನೀವೇ ಹೇಳಿದ್ರಿ ಅಲ್ವಾ. ಮತ್ತೆ ಭಗವಂತ ಇರೋ ಸ್ಥಳ ನಾನು ಹೆಂಗ್ ತಿನ್ನಾನ ಅಂತಂದು ಹೇಳಿ ಏನ್ ಮಾಡ್ತಾರ, ಅವ್ರು ವಾಪಸ್ ತರ್ತಾರ. ಅದಕ್ಕೆ ಅವನ ಶಿಷ್ಯನ ಭಕ್ತಿಯನ್ನ ಮೆಚ್ಚಿ ಅವ್ನಿಗೆ ಏನ್ ಮಾಡ್ತಾರ ಅಂತಂದ್ರೆ ಅಗಾಧವಾದ ಜ್ಞಾನವನ್ನು ಸಂಪಾದನೆ ಮಾಡಕ್ಕೆ ಅವಕಾಶ ಮಾಡಿ. ಹಂಗಾಗಿ 4 ಬೃಹತ್ ಗ್ರಂಥಗಳನ್ನು ರಚನೆ ಮಾಡ್ತಾರೆ. ಮೋಹನ ತರಂಗಿಣಿ, ನಳಚರಿತೆ, ಹರಿಭಕ್ತಿ ಸಹ, ರಾಮಧಾನ್ಯ ಚರಿತೆ, 4 ಬೃಹತ್ ಗ್ರಂಥಗಳು ಅಲ್ವಾ. ರಾಮಧಾನ್ಯ ಚರಿತೆ ಬಗ್ಗೆ ನಿಮಗೆ ಹೇಳಿದ್ನಲ್ವಾ, ರಾಗಿಗೂ ಮತ್ತು ಭತ್ತಕ್ಕೂ ಬರ್ತಕ್ಕಂಥ ಏನಾಗುತ್ತೆ, ವಾದ ವಿವಾದದಲ್ಲಿ ರಾಗಿ ಅಂತಕ್ಕದ್ದು ಗೆದ್ದು ತಮ್ಮ ಶ್ರೇಷ್ಠತೆಯನ್ನು ಮೆರೆಯುತ್ತೆ ಹೇಳಿ ಅಲ್ವಾ. ಹಾಗೆ ಹೋಗೋಣ. ಅಹಿಂಸೆ ಆಯ್ತು, ಸತ್ಯ ಆಯ್ತು, ಅಸ್ಥೇಯ ಆಯ್ತು. ನಂತರ ಬ್ರಹ್ಮಚರ್ಯ. ಏನಪ್ಪಾ ಬ್ರಹ್ಮಚರ್ಯ ಅಂತಂದ್ರೆ, ದೈಹಿಕ ಮಾನಸಿಕ ಹಾಗೂ ಇಂದ್ರಿಯ ನಿಗ್ರಹ ಶಕ್ತಿಯನ್ನ, ದೈಹಿಕವಾಗಿ ಮಾನಸಿಕವಾಗಿ ಇಂದ್ರಿಯ ನಿಗ್ರಹ ಶಕ್ತಿಯನ್ನ ನಾವು ಹೊಂದ್ಕಂಥದ್ದು. ಏನಪ್ಪಾ ಅಂದ್ರೆ ತಡವಾಗಿ ಮದುವೆ ಆಗ್ತಕ್ಕಂಥದ್ದು ಅಲ್ವಾ. ಬ್ರಹ್ಮಚಾರಿ ಅಂದ್ರೆ ಯಾರು ನಾವು ಕೊಡ್ಬೇಕಪ್ಪ ಅಂದ್ರೆ ಆಂಜನೇಯ ಕಥೆ ಹೇಳಿದ್ದೆ ನಿಮಗೆ. ಆಂಜನೇಯನ ಹತ್ರ ಒಬ್ಬ ಹೆಣ್ಮಗಳು ವಯಸ್ಸಿ ಬಂತಾಯಮ್ಮ ಪ್ರಾಯಕ್ಕೆ ಬಂತು. ಅವಾಗ ಏನ್ ಮಾಡ್ತಪ್ಪ ಅಂದ್ರೆ ಎಲ್ಲೆಲ್ಲ ನೋಡಿದ್ರೆ ಎಲ್ಲಿ ಗಂಡು ಎಲ್ಲಿ ಸಿಗ್ಲಿಲ್ಲ. ಅವಾಗ ಏನ್ ಮಾಡ್ತಪ್ಪ ಅಂದ್ರೆ ಸೀದಾ ಆಂಜನೇಯ ಸ್ವಾಮಿಗಳಿಗೆ ಕೈ ಬಿಡುತ್ತೆ. ಅಯ್ಯೋ ಭಗವಂತ, ನನ್ ಗೆಳತಿಯರೆಲ್ಲ ಓಟು ಮದುವೆ ಆಗ್ತದಾರೆ, ನನಗೆ ಏನಾರ ಮಾಡಿ ನನಗೊಂದ ವರ ನನ್ನ ಹುಡುಕಿಕೊಡು ಅಂತ. ಅವಾಗ ಆಂಜನೇಯ ಸ್ವಾಮಿ ಏನ್ ಹೇಳ್ಬೇಕು ಗೊತ್ತಾ, ಅಲ್ಲ ನಿಮ್ ಮದುವಾದವ್ರನ್ನ ನಾನು ಬಗೆಹರ್ಸಕ್ ಹೋಗಿ ನಂದೇ ಜೀವನ ರಾಮಾಯಣ ಆಗಿ ನನ್ನೇ ಊರಿಂದ ಹೊರಗೆ ತಗೊಂಡು ಹಾಕಿದ್ದಾರೆ, ನಾನು ಎಲ್ಲಿ ನೀ ಗಂಡು ಕೊಡ್ತಿ ಅಂತ. ಅಯ್ಯೋ ಆಂಜನೇಯ ಸ್ವಾಮಿ ಕೈ ಕೊಟ್ಬಿಡತಾರ ಅಂತಂದ ಏನ್ ಮಾಡ್ತಪ್ಪ ಅಂತಂದ್ರೆ ಮುಂದಕ್ಕೆ ಹೋದ್ರೆ ಸ್ವಲ್ಪ ಹೊಳೆ ಇತ್ತು, ಹೊಳೆ ದಾಟಿ ಹೋಗ್ಬೇಕಾಗಿತ್ತ. ಅಲ್ಲಿ ಗಣೇಶನ ದೇವಸ್ಥಾನ ಇತ್ತು. ಯಾವ ದೇವಸ್ಥಾನ ಇತ್ತು? ಗಣೇಶನ ದೇವಸ್ಥಾನ ಇತ್ತು. ಅಯ್ಯೋ ಗಣೇಶ, ನೀನಾದ್ರೂ ನನ್ ಕಾಪಾಡಪ್ಪ ಅಂತ ಗಣೇಶ ಅನ್ಕಂತ ಗೊತ್ತು. ಅದು ತಡೈಬೇಕಾದ್ರೆ ಆತಪ್ಪ ಅಂದ್ರೆ ಮುಳುಗ ಕತ್ಬಿಡ್ತು. ಅಯ್ಯೋ ಗಣೇಶ ಅಂತಂದ್ರೆ ಹೂವ ಕತ್ಬಿಡ್ತ. ಆಮೇಲೆ ದಡದಲ್ಲಿ ನಿಂತ್ಕೊಂಡು ಗಣೇಶ ಡ್ಯಾನ್ಸ್ ಮಾಡಕ್ ಕತ್ಬಿಟ್ಟ. ಅಯ್ಯೋ ಮಾರಯ್ಯ, ನನ್ ರಕ್ಷಣೆ ಮಾಡಪ್ಪ ಅಂದ್ರೆ ಹಿಂಗ್ ಡ್ಯಾನ್ಸ್ ಮಾಡ್ತೀಯಲ್ಲಪ್ಪ ಅಂತ ಹೆಂಗ್ ಕೇಳಿಸ್ತು. ಅದಕ್ಕೆ ನೀವೇನ್ ಮಾಡ್ತೀರಿ, ನನ್ ಕರ್ಕೊಂಬಂದು ನಾನು ಎತ್ತಿ ಹೋಗೋದು ಹೆಂಗ್ ಡ್ಯಾನ್ಸ್ ಮಾಡ್ತೀನಿ ನೋಡು. ಎತ್ತಿ ಹೋಗಿರ್ತೀರಲ್ಲ ನನ್ನ, ಅದ್ ನೋವು ನಿಮಗೆ ಗೊತ್ತಾಗ್ಬೇಕು, ಅದ್ರ ನೋವು ನಿಮಗೆ ಗೊತ್ತಾಗ್ಬೇಕು ಅಂತ ಡ್ಯಾನ್ಸ್ ಮಾಡಿ ಹಂಗೆ. ಆಮೇಲೆ ಏನಪ್ಪಾ ಅಂದ್ರೆ ಏನ್ ಮಾಡಬಾರ್ದು ಗೊತ್ತಿರ್ಬೇಕು ಅಲ್ವಾ. ಬ್ರಹ್ಮಚರ್ಯ ಅಂದ್ರೆ ಗೊತ್ತಾಯ್ತಾ, ದೈಹಿಕವಾಗಿ ಮಾನಸಿಕವಾಗಿ ಇಂದ್ರಿಯ ನಿಗ್ರಹ ಶಕ್ತಿಯನ್ನ ಕಾಪಾಡಿಕೊಳ್ತಕ್ಕಂಥ ನಾವು ಬ್ರಹ್ಮಚರ್ಯ ಕ್ಲಿಯರ್. ಈಗ ಅಪರಿಗ್ರಹ. ಏನಪ್ಪಾ ಅಪರಿಗ್ರಹ ಅಂದ್ರೆ, ನಮಗೆ ಎಷ್ಟು ಬೇಕೋ ಅಷ್ಟನ್ನ ಮಾತ್ರ ಇಟ್ಕೋಬೇಕು. ನಮಗೆ ಅಗತ್ಯಕ್ಕೆ ತಕ್ಕಂತೆ ಇಟ್ಕೊಂಡು ಉಳಿದದ್ದನ್ನ ಏನ್ ಮಾಡಬೇಕು, ದಾನ ಧರ್ಮ ಮಾಡಬೇಕು. ಈಗ ಏನ್ ಮಾಡ್ತಾರೆ, ಭಕ್ತ ಸಿರಿಯಾಳ ಅಂತ ಒಂದು ಬರ್ತ, ಅವನಿಗೆ ಕ್ಷೇಪ ಅಂತ ಸಿಗ್ತದೆ. ಅವಾಗ ಏನ್ ಮಾಡ್ತಾನೆ, ಬಡ ಭಕ್ತರಿಗೆಲ್ಲ ದಾನ ಧರ್ಮ ಮಾಡ್ತಾನೆ. ತನ್ನ ಸ್ವಾರ್ಥಕ್ಕೆ ಬೆಳೆಸ್ಕೊಂಡಿಲ್ಲ ಅವನು, ಎಲ್ಲ ದಾನ ಧರ್ಮ ಮಾಡಿ ಏನ್ ಮಾಡಿದ ನೋಡ್, ಭಕ್ತ ಸಿರಿಯ, ಭಕ್ತಿಯಲ್ಲಿ ಸಿರಿಯಾಳ ಅಂತ ಅಲ್ವಾ. ಹಂಗೆ ಏನಾದವನು ಒಳ್ಳೆ ಹೆಸರನ್ನ ಕಂಡ ಇಂಥ ವ್ಯಕ್ತಿಗಳು ನಾವು ಆಗ್ಬೇಕು ಅಲ್ವಾ. ಪರಿಗ್ರಹ ಅಂತಂದ್ರೆ ಯಾವುದೇ ವಸ್ತುವನ್ನ ನಾವು ಹಾಸ್ಕೊಳ್ಬಾರ್ದು. ಈಗ ಯಾರೋ ಒಂದು ಒಡವೆ ವಸ್ತು ಹಾಕೊಂಡ್ರಲ್ಲ ಅಂತಂದೇಳಿ ಅದಕ್ಕೆ ನಾವು ಮೋಹ ಪಡಬಾರ್ದು. ದೇವ್ರು ಕೊಟ್ಟರೆ ಒಳ್ಳೆದಾರೆ ಅಲ್ವಾ. ಅದಕ್ಕೆ ಆಸೆ ಪಟ್ಟರೆ ಸಹ ಕಳ್ತನ ಮಾಡಿದ್ರೆ ಸಮಾನ ಮಾಡೋದು. ಏನ್ ಮಾಡ್ತಾರ, ನಮ್ಗೆ ಅಗತ್ಯ ಎಷ್ಟೇ ಇದೆ ಅಷ್ಟು ಮಾತ್ರ ಇಟ್ಕೊಂಡು ಹುಡುಗನ ದಾನ ಧರ್ಮ ಇಂಥವೆಲ್ಲ ಪುಣ್ಯ ಕಾರ್ಯಗಳನ್ನ ನಾವು ಮಾಡ್ಬೇಕು ಅನ್ನೋದನ್ನ ತಿಳಿಸ್ತದೆ ಅಲ್ವಾ. ಈಗ ಗೊತ್ತಾಯ್ತು, ಯಮ ಗೊತ್ತಾಯ್ತು. ಈಗ ನಿಯಮಕ್ಕೆ ಹೋಗೋಣ. ನಿಯಮದಲ್ಲಿ ಏನ್ ಬರ್ತಾವಪ್ಪ, ಮತ್ತೆ ಹಿಂಗ್ ಬರ್ತವೆ ಬರ್ಕಂಡು ನಿಯಮ ಪಂಚಕಗಳು ಅಂತ ಕರಿತೇವೆ. ಏನಂತ ಕರಿತೇವೆ, ನಿಯಮ ಪಂಚಕಗಳು. ಯಮ ಆಯ್ತು, ಯಮ ಕ್ಲಿಯರ್. ಯಮ ಪಂಚಕಗಳು 5 ಆಯ್ತು. ಈಗ ಯಾವುದು ನಿಯಮ ಪಂಚಕಗಳು. ಏನಪ್ಪಾ ನಿಯಮ ಪಂಚಕಗಳು ನೋಡ್ಬಿಡ.
ನಿಯಮ ಪಂಚಗಳು ಯಾವುವು ಬರ್ಕೊಂಡು ಒಂದನ್ನಾಗಿ ಹೇಳ್ತೀನಿ. ಶೌಚ ಒಂದೇದು, ಶೌಚ ಆಯ್ತಾ, ಶೌಚ, ಸಂತೋಷ, ಸಂತೋಷ ಎರಡನೇದು ಆಯ್ತಾ. ಮೂರನೇದು ತಪಸ್ಸು, ತಪಸ್ಸು. ನಾಲ್ಕನೇದು ಸ್ವಾಧ್ಯಾಯ, ಸ್ವಾಧ್ಯಾಯ. ಕೊನೆಯದಾಗಿ ಈಶ್ವರ ಪ್ರಣಿಧಾನ, ಈಶ್ವರ ಪ್ರಣಿಧಾನ. ಆಯ್ತಾಯ್ತು, ಆಯ್ತಾಯ್ತಾ. ಶೌಚ, ಸಂತೋಷ, ತಪಸ್ಸು, ಸ್ವಾಧ್ಯಾಯ, ಈಶ್ವರ ಪ್ರಣಿಧಾನ. ಬಂದ್ವಾ? ಈಗ ಬಂದ್ವಾ ಕರೆಕ್ಟಾಗೆ? ಹಾಗಾದ್ರೆ ಶೌಚ ಅಂದ್ರೆ ಏನಪ್ಪ? ನಾವು ಯಾವಾಗಲೂ ಶುಚಿಯಾಗಿರ್ಬೇಕು, ದಿನನಿತ್ಯ ಸ್ನಾನ ಮಾಡಬೇಕು, ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಬೇಕು, ಒಳ್ಳೆ ಬಟ್ಟೆಗಳನ್ನ ಹಾಕಬೇಕು, ತೊಳೆದ ಬಟ್ಟೆಗಳು, ಒಳ್ಳೆ ಬಟ್ಟೆ ಅಂದ್ರೆ ತೊಳೆದ ಬಟ್ಟೆಗಳು, ಮಡಿ ಮಾಡಿದ ಬಟ್ಟೆಗಳು ಹಾಕಬೇಕು. ನಾವು ನೀಟಾಗಿರೋದು, ನಮ್ಮ ಶರೀರ ನಾವು ಚೆನ್ನಾಗಿ ಇಟ್ಕೊಳ್ಳೋದು. ಕ್ಲಿಯರ್? ಶೌಚ ಆಯ್ತು. ಸಂತೋಷ ಏನಪ್ಪ ಅಂದ್ರೆ ಮನಸ್ಸಿಗೆ ಯಾವಾಗಲೂ ಒಳ್ಳೇದನ್ನ ನೆನಪ ಅಂದ್ರೆ ಮನಸ್ಸಿನಂತೆ ಮಾದೇವ ಅಂತ ಕರೀತಾರೆ ಅಲ್ವಾ. ನಮ್ಮ ಮನಸ್ಸು ಹೆಂಗಿರುತ್ತೆ ನಮ್ಮ ರೀತಿ ನೀತಿ ಆಗ್ತವೆ ಅಲ್ವಾ. ಯಾವಾಗಲೂ ಶಿವನನ್ನ ಸ್ಮರಣೆ ಮಾಡೋದು. ಈಗಪ್ಪ ನಾವಂತೂ ಬಾಯಿ ಇಟ್ಕೋಬೇಕಾದ್ರೆ ಏನಂತಾರಪ್ಪ ಅಂದ್ರೆ ಇದಿರತ್ತೆ, ತುತ್ತಿಗೊಮ್ಮೆ ಶಿವಶರಣನ ಎನ್ನುತ್ತಿರ್ಬೇಕು ಅಂತ ಅಲ್ವಾ. ನಮ್ಮ ಮನಸ್ಸನ್ನು ಸದಾ ಸಂತೋಷವಾಗಿ ಇಟ್ಕೋಬೇಕು, ಉಲ್ಲಾಸವಾಗಿ ಇಟ್ಕೋಬೇಕು. ಒಳ್ಳೆ ವಿಚಾರಗಳು, ಧನಾತ್ಮಕ ವಿಚಾರಗಳು ಅಂತ ಕರಿತೇವೆ ಅಲ್ವಾ. ಒಳ್ಳೆ ವಿಚಾರಗಳ ಹತ್ರ ಏನ್ ಮಾಡೋದು, ಗಮನ ಹರಿಸ್ಬೇಕು, ಒಳ್ಳೆ ಪುಸ್ತಕಗಳನ್ನು ಓದಬೇಕು, ಒಳ್ಳೆ ಗ್ರಂಥಗಳನ್ನ ನಾವು ಓದಬೇಕು, ಇಂಥವನ್ನ ನಾವು ಮಾಡಬೇಕು. ಸಂತೋಷ. ತಪಸ್ಸು, ಹಾಗಾದ್ರೆ ಏನಪ್ಪ ತಪಸ್ಸು ಅಂತಂದ್ರೆ? ತಪಸ್ಸು ಅಂದ್ರೆ ಒಂದು ನಿಶ್ಚಲವಾದ ವಸ್ತು ಇರುತ್ತೆ. ಆ ವಸ್ತುವಿನ ಕಡೆ ಮನಸ್ಸನ್ನ ಕೇಂದ್ರೀಕರಣ ಮಾಡ್ಕೊಂಡು ಏನಾಗುತ್ತೆ, ನಿಶ್ಚಲವಾಗಿ ಕೂತ್ಕೊಂಡು ದೇವರ ಧ್ಯಾನವನ್ನ ಅದರಲ್ಲಿ ತೊಡ್ಕೊಂಡು ಅಲ್ವಾ ತಪಸ್ಸು. ಸ್ವಾಧ್ಯಾಯ, ಸ್ವಾಧ್ಯಾಯ ಅಂದ್ರೆ ಏನಪ್ಪ? ಇವತ್ತು ನಾನು ಪ್ರಗತಿ ಬಂದಿದ್ದೇನೆ, ಇವತ್ತು ನನಗೆ ಏನ್ ತಿಳಿತು, ಏನು ಅರ್ಥ ಮಾಡ್ಕೊಂಡು ನಾನು ಏನು ಇಲ್ಲಿಂದ ವೈದ್ಯ ಅದನಿ ಅನ್ನೋದನ್ನು ಸ್ವಲ್ಪ ನೀನು ಅವಲೋಕನ ಮಾಡ್ಕೋಬೇಕು, ಸ್ವಾಧ್ಯಾಯ ಮಾಡ್ಕೋಬೇಕು ಅಲ್ವಾ. ಕ್ಲಿಯರ್? ಸ್ವಾಧ್ಯಾಯ ಕ್ಲಿಯರ್. ಈಶ್ವರ ಪ್ರಣಿಧಾನ ಏನಪ್ಪ? ಅಯ್ಯೋ ಭಗವಂತ ನಂದೇನಿಲ್ಲಪ್ಪ, ಎಲ್ಲ ನಿಂದೆ. ಈಗ ಏನಪ್ಪ ಅಂತಂದ್ರೆ ಸ್ವಲ್ಪ ಅಪಾರವಾದ ದುಡ್ಡು ಪಡ್ಡಿರುತ್ತೆ, ಏನ್ ಮಾಡ್ತಾನೆ ಅಂದ್ರೆ ಒಂದು ಮನೆ ಕಟ್ಟಿಸ್ತಾನೆ, ಒಂದು ಮನೆ ಕಟ್ಟಿಸಿ ಎಲ್ಲ ಓಟು ಪೂಜೆ ಪುನಸ್ಕಾರ ಮಾಡಿ ಗುರುಗಳು ಹಿರಿಯರೆಲ್ಲ ಕರೀತಾರೆ, ಊಟ ಹಾಕ್ಸ್ತಾನೆ. ಅದಕ್ಕೆ ಏನಪ್ಪ ಅಂದ್ರೆ ಬಂದು ಕೇಳಿದ್ರು, ಏನಪ್ಪ ಎಂತ ದೊಡ್ಡ ಮನೆ ಕಟ್ಟಿಸ್ತಿ ಏನಪ್ಪ ಅಂತಂದ್ರೆ, ನಂದೇನೈತಿ ಅಂತ ನಿಂದೆ ಅನ್ಬೇಕಂತ, ನಂದೇನಿಲ್ಲ ಎಲ್ಲ ನೀನು ಕೊಟ್ಟಂತ ಭಾಗ್ಯ ಅಂತ ಅನ್ಬೇಕಂತ. ಆಮೇಲೆ ಆ ಹೆಂಡ್ತಿಗೆ ಹೇಳ್ತಾರೆ, ಹೆಂಡ್ತಿ ಏನಪ್ಪ ಅಂದ್ರೆ ಇದೆಲ್ಲ ಓಟು ಭಾಳ ಚೆನ್ನಾಗಿ ಸಂಪಾದನೆ ಮಾಡಿರಪ್ಪ ಅಂತ ಅಂದ್ರೆ ಅವ್ನು ಏನ್ಬೇಕಂತಂದ್ರೆ, ನಮ್ದೇನಿಲ್ಲಪ್ಪ ನಮ್ಮ ಮನೆಯವ್ರದಂತ ಅನ್ಬೇಕು. ನಂದೇನಿಲ್ಲಪ್ಪ ನನಗೆ ಕಷ್ಟಪಡಲ್ಲ, ಎಲ್ಲ ನಮ್ಮ ಮನೆಯವ್ರದಪ್ಪ ಅಂತ. ಆಮೇಲೆ ಯಾರು ಇರೋ ಸ್ಥಳದಲ್ಲಿ ಹೋಗಿ ಇದು ನಂದೇ ಅನ್ಬೇಕ ಅಲ್ವಾ, ಅವಾಗ ಅನ್ಬೇಕಂತ. ಆದ್ರೆ ತನ್ನನ್ನೇ ತಾನು ಹೊಗಳಿಕೆ ಬಂದ, ತನ್ನನ್ನೇ ತಾನು ಹೊಗಳಿಕೆ ಬಂದು ಬಸವಣ್ಣ ತನ್ನನ್ನೇ ತಾನು ಹೊಗಳಿಕೊಂಬುವನು ಮೂರ್ತನಯ್ಯ ಅಲ್ವಾ. ಕ್ಲಿಯರ್? ಈಗ ಎಲ್ಲಿ ಹೋಗೋಣಪ್ಪ? ನಿಂತು ಮಾಡುವ ಆಸನಗಳು. ಎಲ್ಲಿ ಹೋಗೋಣ? ನಿಂತು ಮಾಡುವ ಏನಪ್ಪ? ಫಸ್ಟ್ನೇದು ಅರ್ಧ ಚಕ್ರಾಸನ. ಮುಂದೆ ತಗೊಂಡೆ ಅರ್ಧ ಚಕ್ರಾಸನ. ಅರ್ಧ ಚಕ್ರಾಸನ ಏನು? ಅರ್ಧ ಚಕ್ರಾಸನ ಅಂದ್ರೆ ಏನಿಲ್ಲ, ಏನಪ್ಪ ಅಂದ್ರೆ ತಾಡಾಸನ ಸ್ಥಿತಿಯಲ್ಲಿ ಇರ್ತೀರಿ ಎಲ್ಲ. ಆಯ್ತು ಬರ್ಕೊಳ್ಳೋದು. ತಾಡಾಸನ ಅಂದ್ರೆ ಕಾಡನ್ನ ಜೋಡಿಸ್ಬೇಕು, ಎಬ್ಬಳನ್ನ ಜೋಡಿಸ್ಬೇಕು, ಪಕ್ಕದಾಗ ನಿಂತ್ಕೊಂಡಿರ್ತೀವಿ. ಪಕ್ಕದಾಗ ನಿಂತ್ಕೊಂಡಿದ್ದಾಗ ಏನಾಗಪ್ಪ ಅಂತಂದ್ರೆ ಕೈಯನ್ನು ಪಕ್ಕಕ್ಕೆ ಹಿಂದಕ್ಕೆ ತಗೋಬೇಕು. ಹಿಂದಕ್ಕೆ ತಗೊಂಡು ಏನ್ ಮಾಡಪ್ಪ ಅಂತಂದ್ರೆ ಚಾಚ್ಕೊಂಡು ಹಿಂದ್ಕೋ ಏನ್ ಮಾಡ್ಬೇಕು, ಅರ್ಧ ಚಕ್ರಾಸನ ಅಂತ ತೋರಿಸ್ಬೇಕು. ನೋಡಿ, ಸ್ವಲ್ಪ ಊಟ ಮಾಡಿದ್ರೆ ಮಾಡಬಾರ್ದು, 2-3 ಗಂಟೆ ನಂತರ ಅದು ಮಾಡ್ಬೇಕು. ಸ್ವಲ್ಪ ಬೆಂಡನ್ನು ಪೂರ್ತಿ ಬಾಗಿಸ್ತಕ್ಕಂಥ ಸಣ್ಣ ಅಂತಕ್ಕಂಥ ಅರ್ಧ ಭಾಗದಲ್ಲಿ ಜಾಗ, ಅದಕ್ಕೆ ನಾವು ಅರ್ಧ ಚಕ್ರಾಸನ ಅಂತ ಕರಿತೀವಿ. ಎಂತ ಕರಿತೀವಿ? ಅರ್ಥಾಯ್ತಾ? ಇದು ನಿಂತು ಮಾಡುವ ಆಸನದಲ್ಲಿ ಬರ್ತಕ್ಕಂಥದ್ದು ಅಲ್ವಾ. ನಾನು ಕುತ್ಕೊಂಡು ಮಾಡಿ ನಿಂತು ಮಾಡಿದ್ದೀನಿ ಅಲ್ವಾ. ಇದು ಅರ್ಧ ಚಕ್ರಾಸನ ಒಂದೇ. ಆಯ್ತಾ? ಹಾಗಾದ್ರೆ ಇದರಿಂದ ನಮ್ಗೆ ಏನ್ ಲಾಭ ಅಂತ ನೀವು ಕೇಳ್ಬೋದು. ಹಾಗಾದ್ರೆ ಏನ್ ಲಾಭ ಸಿಗುತ್ತೆ ನಮಗೆ ಅಂತ ನೀವು ಕೇಳಿದ್ರೆ, ನೋಡಲಿ, ಎದೆ ಭಾಗ, ಕುತ್ತಿಗೆ ಭಾಗ ಅಲ್ವಾ, ಸ್ನಾಯುಗಳು ಏನಾಗ್ತಾವಪ್ಪ ಅಂದ್ರೆ ಬಲಗೊಳ್ತಾ ಹೋಗ್ತವೆ. ಏನಾಗ್ತಾವ? ಸ್ನಾಯುಗಳು ಬಲಗೊಳ್ತವೆ.
ನಂತರ ಕೆಳ ಬೆನ್ನಿನ ಕಾರ್ಯಕ್ಷಮತೆ. ಈ ಬೆನ್ನೈತಲ್ಲಪ್ಪ ಈ ಭಾಗ, ಈ ಭಾಗಕ್ಕೆ ಸೊಂಟದಾಗಿ ನಿಲ್ಕೋಬೇಕು, ಸ್ಟ್ರೆಚ್ ಕೊಡ್ತೀಯಲ್ಲ ಹಿಂಗೆ. ಈ ಭಾಗದಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಒಳ್ಳೆ ಏನಾಗುತ್ತೆ, ರಕ್ತ ಸಂಚಾರ ಅಂತ ಚೆನ್ನಾಗಾಗುತ್ತೆ, ಆ ಸ್ನಾಯುಗಳೆಲ್ಲ ಬಲಗೊಳ್ತವೆ, ಶಕ್ತಿಯುತವಾಗ್ತವೆ. ಕ್ಲಿಯರ್. ಈಗ ಎರಡನೇದು ಗರುಡಾಸನ. ಏನಪ್ಪ ಗರುಡಾಸನ ಅಂತಂದ್ರೆ, ಗರುಡ ಹೆಂಗಿರುತ್ತೆ ನೋಡು ಆ ರೀತಿಯಾಗಿ. ಏನಪ್ಪಾ ಅಂತಂದ್ರೆ ಕಾಲನ್ನ ನಾವು ತಳ್ಕಂಡು ಏನ್ ಮಾಡ್ತಾರೆ, ಈ ರೀತಿಯಾಗಿ ಇಡ್ತಾರೆ, ಈ ರೀತಿಯಾಗಿ ಇಡ್ತಾರೆ. ಇದಕ್ಕೆ ನಾವೇನಂತೇವೆ, ಗರುಡಾಸನ ಅಲ್ವಾ. ಹಾಗಾದ್ರೆ ಗರುಡಾಸನ ಮಾಡಿದ್ರೆ ಏನ್ ಲಾಭ ಅಂತ ನೀವು ಕೇಳ್ಬೋದು. ನೋಡೋಣ. ಏನಪ್ಪಾ ಅಂತಂದ್ರೆ ಈ ಆಸನ ಅಂತಕ್ಕಂಥ ಮಾಡೋದ್ರಿಂದ ಏನಾಗುತ್ತಪ್ಪ ಅಂದ್ರೆ ಕಾಲುಗಳಿಗೆಲ್ಲ ಶಕ್ತಿ ಬರುತ್ತೆ, ಕೈಗಳಿಗೆಲ್ಲ ಶಕ್ತಿ ಅಂತಕ್ಕಂಥ ಬರುತ್ತೆ. ಆಮೇಲೆ ಆ ಒಂಟಿ ಕಾಲ ಮೇಲೆ ನಿಂತ್ಕೊಳ್ಳಿದೆ ಅಂತ ಸ್ಟ್ರೆಂತ್ ಬರುತ್ತೆ, ದೇಹದ ಸಮತೋಲನವನ್ನ ಕಾಪಾಡ್ಕೊಳ್ಳಕ್ಕೆ ನಿಮ್ಗೆ ಅನುಕೂಲ ಅಂತಕ್ಕಂಥದ್ದು ಆಗುತ್ತೆ. ಕೈ ಮತ್ತು ಕಾಲುಗಳ ಸ್ನಾಯುಗಳೇನಾಗ್ತವೆ, ಬಲತಗೊಳ್ತವೆ, ಶಕ್ತಿ ಬರುತ್ತೆ. ಅರ್ಥ ಆಯ್ತಾ? ನಂತರ ಸಂದುಗಳು ಸಡಿಲಗೊಳ್ತವೆ. ಕೀಲಲ್ಲಿ ಸಂದ್ ಅಂತಕ್ಕಂಥ ಇರುತ್ತಲ್ಲ, ಅದೇನಾಗ್ತಾವಪ್ಪ ಅಂದ್ರೆ ಕ್ಲಿಯರ್ ಆಗ್ತದೆ ಸರಾಗವಾಗಿ. ಈ ಕಾಲು ಬಹಳ ಗಂಟಿಡದ ಮಾತಾಡ್ತೀನಿ ನೋಡ್ತಲ್ವಾ. ಇಂಥ ವಾಸನೆಗಳೆಲ್ಲ ಮಾಡೋದು ಏನಾಗುತ್ತೆ, ಕಾಲು ಗಂಟ ನಿವಾರಣೆಯನ್ನ ಮಾಡ್ಬೋದು. ನಾನು ಹೇಳಿದೆ ಎಲ್ಲ ಸರ್ವ ರೋಗಗಳಿಗೆ ಮದ್ದು ಅಂತ ಹೇಳಿ ಅಲ್ವಾ. ಎಲ್ಲ ಸರ್ವ ರೋಗಗಳನ್ನ ನಿವಾರಣೆ ಮಾಡ್ತಕ್ಕಂಥ ಶಕ್ತಿ ಇದೆ. ಯಾರಿಗಿದೆ? ಯೋಗಾಸನಕ್ಕಿದೆ. ಹಾಗೆ ಯೋಗಾಸನವನ್ನು ಮಾಡಬೇಕು, ಯೋಗವನ್ನು ಮಾಡಬೇಕು, ರೋಗವನ್ನ ದೂರ ತರಬೇಕು ಅಲ್ವಾ. ನಂತರ ಪ್ರಸಾರಿತ ಪಾದೋತ್ತಾನಾಸನ. ಏನಪ್ಪಾ ಅಂತಂದ್ರೆ ಕಾಲನ್ನ ಎರಡು ಅಗಲ ಮಾಡ್ತಕ್ಕಂಥದ್ದು, ಆಮೇಲೆ ಕೈಯನ್ನ ನೆಲಕ್ಕೆ ಸ್ಪರ್ಶ ಮಾಡ್ತಕ್ಕಂಥದ್ದು, ತಲೆಯನ್ನ ತಗೊಂಡೋಗಿ ನೆಲಕ್ಕನ್ನ ತಾಕ್ಸ್ತಕ್ಕಂಥದ್ದು. ಅಲ್ಲಿ ಪಾದ ಸ್ಪರ್ಶಾಸನ ಮಾಡಿದ್ರಲ್ಲ, ಹಸ್ತಪಾದ ಆ ರೀತಿಯಾಗಿ ಅಲ್ವಾ. ಪಾದ ಮತ್ತು ತಲೆಯನ್ನ ಏನ್ ಮಾಡೋದು, ನೆಲಕ್ಕೆ ಓರ್ತಕ್ಕಂಥದ್ದು. ಏನಪ್ಪಾ, ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು. ಈ ಕಾಲುಗಳನ್ನ ಸ್ವಲ್ಪ ಸರಿಸುವಾಗ ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು. ಬ್ಯಾಲೆನ್ಸ್ ತಪ್ಪಿ ಏನಾಗುತ್ತೆ, ತಲೆ ಕೆಳಗೆ ಪರಿಸ್ಥಿತಿ ಇರುತ್ತೆ, ಅವಾಗ ಕ್ಲೀನ್ ಆಗಿ ಬ್ಯಾಲೆನ್ಸ್ ಅನ್ನ ಕಾಪಾಡ್ಕೋಬೇಕು. ಆದ್ರೆ ಇದರಿಂದ ಲಾಭಗಳು ನಮ್ಗೆ ಏನ್ ಸಿಗ್ತವೆ ಅಂತ ಕೇಳ್ಬೇಕು ಅಲ್ವಾ. ಇದು ಗೊತ್ತಾಗ್ಲಿಲ್ಲ ಅಂತಂದ್ರೆ ಒಂದ್ಸರಿ ತೋರಿಸ್ಕೊಡ್ತಾನೆ ಹೆಂಗನ್ನದ ನೋಡಿಲಿ. ಈ ರೀತಿಯಾಗಿರುತ್ತೆ ನೋಡ. ಕಾಲನ್ನ ಅಗಲ ಮಾಡಿದ್ದಾನೆ ವ್ಯಕ್ತಿ, ಕಾಲನ್ನ ಅಗಲ ಮಾಡಿದ್ದಾನೆ, ತಲೆಯನ್ನ ಏನ್ ಮಾಡಿದಾನೆ, ನೆನ್ಕೊಡ್ತಾನೆ ಅಲ್ವಾ. ಗೊತ್ತಾಯ್ತು? ಕಾಣ್ತೈತಿ? ಇದಕ್ಕೆ ನಾವು ಪ್ರಸಾರಿತ ಪಶ್ಚಿಮೋತ್ತಾನಾಸನ ಅಂತ ಕರಿತೇವೆ. ಅರ್ಥ ಆಯ್ತಾ? ನಂತರ ಇದರಿಂದ ಏನಪ್ಪಾ ನಮಗೆ ಲಾಭ ಅಂತ ನೀವು ಕೇಳಿದ್ರೆ, ಎದೆ ಮತ್ತು ಕಾಲುಗಳು ಏನಾಗ್ತವೆ, ವಿಸ್ತಾರ ಆಗ್ತವೆ. ಎದೆ ಭಾಗ, ನಮ್ಮ ಎದೆ ಬಂದು ಚೆಸ್ಟ್ ಅಂತಕ್ಕಂಥ ವಿಸ್ತಾರ ಆಗುತ್ತೆ, ಅಗಲ ಆಗುತ್ತೆ ಅಲ್ವಾ. ಎದೆ ಅಗಲ ಆಗುತ್ತೆ. ಕಾಲುಗಳು ಸಹ ಏನಾಗ್ತಾವಪ್ಪ ಅಂದ್ರೆ ಬೆಳವಣಿಗೆ ಇರಲ್ಲ ಮಕ್ಕಳು, ಅವು ಚೆನ್ನಾಗಿ ಬೆಳವಣಿಗೆ ಆಗ್ತವೆ. ಬಹಳ ಗಿಡ್ಕದಂತ ನೋಡು, ಅವ್ರೇನಾಗಿ ಎತ್ತರಕ್ಕಾಗಿ ಬೆಳಲಿಕ್ಕೆ ಅನುಕೂಲ ಅಂತಕ್ಕಂಥ ಆಗುತ್ತೆ. ಕ್ಲಿಯರ್. ಅಂಗುಷ್ಟಾಸನ. ಅಂಗುಷ್ಟ ಅಂತಂದ್ರೆ ಬೆರಳು ಅಲ್ವಾ. ಏನಪ್ಪಾ ನೋಡ, ಉಸಿರನ್ನ ತೆಗೆದುಕೊಂಡು ಏನ್ ಮಾಡಕ್ಕಪ್ಪ ಅಂತಂದ್ರೆ ಮಂಡಿಯನ್ನ ಸ್ವಲ್ಪ ಮುಂದಕ್ಕೆ ಚಾಚಿ, ಕಾಲನ್ನ ಕೂಡಿಸಿ, ಕೈಯನ್ನ ಮೇಲೆ ಸೂರ್ಯ ನಮಸ್ಕಾರ ಮಾಡ್ತಾವಲ್ಲ ಆ ರೀತಿಯಾಗಿ ಜೋಡಿಸಿ ಏನ್ ಮಾಡೋದು, ಆಪ್ಷೆ ಅಂತ ಕರಿತಾವಲ್ಲ ಆ ಸ್ಥಿತಿಯಲ್ಲಿ ನಿಂತ್ಕೊಳ್ಳೋದಕ್ಕೆ ನಾವೇನಂತ ಕರಿತಾವಪ್ಪ, ಅಂಗುಷ್ಟಾಸನ ಅಂತ ಕರಿತೀವಿ. ಕ್ಲಿಯರ್. ಈಗ ಇವೆಲ್ಲ ನಿಂತು ಮಾಡುವ ಆಸನಗಳು ನೋಡಿದ್ವಿ. ಈಗ ಹಾಗಾದ್ರೆ ಕುಳಿತು ಮಾಡುವ ಆಸನಗಳು ಯಾವುವು ನೋಡ್ಕೊಳ್ಳೋಣ. ಒಂದನೇದಾಗಿ ವಜ್ರಾಸನ ಅಂತ ಕರಿತೀವಿ. ವಜ್ರಾಸನ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಎರಡು ಕಾಲುಗಳನ್ನ, ಪಾದಗಳನ್ನ ಹಿಂದಕ್ಕೆ ತಗೊಂಡೋಗಿ ಹಿಂದಕ್ಕೆ ಹಿಪ್ಸ್ ಮೇಲೆ ಶಶಂಕಾಸನ ಮಾಡಿದ್ ನೋಡಿ ನೀವು. ಆ ಶಶಂಕಾಸನ ತರ ಕೂತ್ಕೋಬೇಕು. ಕೈಯ ಮುಂದಿರುತ್ತೆ ಶಶಂಕಾಸನಲ್ಲಿ, ಆದ್ರೆ ಕೈಯನ್ನು ಪಕ್ಕಕ್ಕೆ ತರಬೇಕು ಅಲ್ವಾ. ಅದ್ರ ರೀತಿ ಕೂತ್ಕೋಬೇಕು. ಒಂದು ಧ್ಯಾನ ಮುದ್ರೆ, ಯೋಗ ಮುದ್ರೆ ಇಟ್ಕೊಂಡು ಏನ್ ಮಾಡ್ಬೇಕು ಅಂದ್ರೆ ಬಹಳ ಸುಮಾರು ಈಗ ಯೋಗಾಸನ ಮಾಡೋ, ಧ್ಯಾನ ಮಾಡೋಲ್ಲ ಈ ತರ ಮಾಡ್ತಾರೆ. ವಜ್ರಾಸನ ಹಾಕಿರ್ತ. ಪದ್ಮಾಸನ ಅಂದ್ರೆ ವಜ್ರಾಸನ. ಪದ್ಮಾಸನ ಅಂದ್ರೆ ಈಗ ಕಾಲನ್ನ ತೊಡೆ ಮೇಲೆ ಕೆಂಡು ಕೂತ್ಕೊಳ್ಳೋದು ನಾವು ಪದ್ಮಾಸನ ಅಂತ. ವಜ್ರಾಸನ ಅಂದ್ರೆ ಎರಡು ಕಾಲು ಹಿಂದೆ ಹೋಗಿರ್ತವೆ, ಆ ಕಾಲ ಮೇಲೆ ಕೂತ್ಕೊಂಡ್ಗೆ ಹಿಂಬಡಿ ಈ ತರ, ಹಿಂಬಡಿ ಮೇಲೆ ಇನ್ನು ಹಿಪ್ಸ್ ಹೋಗಿ ಅಲ್ಲಿ ಕುರುದು. ಕ್ಲಿಯರ್. ಇದು ಕುಂತು ಮಾಡ್ತಕ್ಕಂಥದ್ದು ಯಾವುದು, ವಜ್ರಾಸನ. ಕ್ಲಿಯರ್. ಮುಂದ್ಕೋಗೋಣ. ಹಾಗಾದ್ರೆ ಇದ್ರಲ್ಲಿ ಲಾಭಗಳು ಏನ್ ಸಿಗ್ತವೆ? ಸರಿ, ಈ ವಜ್ರಾಸನ ಮಾಡೋದ್ರಿಂದ ನಮ್ಗೆ ಆಗ್ತಕ್ಕಂಥ ಲಾಭಗಳು ಏನಪ್ಪಾ ಅಂತಂದ್ರೆ ನೋಡ್ಬಿಡೋಣ. ಬೆನ್ನು ಉರಿಯನ್ನ, ಬೆನ್ನು ಉರಿ ಐತ ಮಣಿಸರ ಐತಲ್ಲ, ಆ ಬೆನ್ನು ಮಣಿಸರ ಅಂತ ದೀರ್ಘಕಾಲ ನಾವು ಆ ರೀತಿ ಕುತ್ಕೊಳ್ಳೋದ್ರಿಂದ ಅದಕ್ಕೆ ಒಂದು ಒಳ್ಳೆ ವ್ಯಾಯಾಮ ಸಿಗುತ್ತೆ. ವ್ಯಾಯಾಮ ಸ್ಥಿತಿ ಯಾವುದೇ ರೀತಿಯ ತೊಂದರೆ ಅಂತಕ್ಕಂಥ ಬೆನ್ನುವರಿಗೆ ಆಗಲ್ಲ, ಬಲಿಷ್ಠಗೊಳ್ಳುತ್ತೆ. ನಂತರ ಯಾರಿಗೆ ಊಟ ಸರಿಯಾಗಿ ಜೀರ್ಣ ಆಗಿರಲ್ಲ ನೋಡಿ,
ನಾನು ಅದಕ್ಕೆ ತುಂಬ ಊಟ ಮಾಡಿದ್ದೀನಪ್ಪ, ಹೊಟ್ಟೆ ಆಗಿಲ್ಲ, ಹೊಟ್ಟೆ ಹಂಗೈತಿ ಅಂತ ನೀವು ಅಂತಿರಲ್ಲ, ವಜ್ರಾಸನ ಹಾಕ್ಯಂಡ್ರೆ ನೀವು ಈ ರೀತಿ ಕುತ್ಕೊಂಡ್ಬಿಟ್ರೆ ಆ ಜೀರ್ಣಕ್ರಿಯೆ ಹೊತ್ತ ಬೀಳುತ್ತೆ, ಭಾರೆಲ್ಲ ಜೀರ್ಣಕ್ರಿಯೆ ಬೀಳುತ್ತೆ. ಅವಾಗ ಈ ಜಠರ ಕೊಡ್ತಾ ಬಿದ್ದಾಗ ಜಠರದಲ್ಲಿರ್ತಕ್ಕಂಥ ಆಹಾರ ಅಂತಕ್ಕಂಥೆಲ್ಲ ಕರಿಬೇಕು ಅಲ್ವಾ, ಜೀರ್ಣಕ್ರಿಯೆಗೆ ಸಹಾಯ ಮಾಡಿ. ಯಾವುದು? ವಜ್ರಾಸನ. ಯಾವ ಆಸನ? ಕ್ಲಿಯರ್. ಬಕಾಸನ ಏನಪ್ಪ ಅಂತಂದ್ರೆ, ಬಕ ಎಂದ್ರೆ ಕೊಕ್ಕರೆ ಯಾವ ರೀತಿಯಾಗಿರುತ್ತೆ ನೋಡು, ಆ ರೀತಿಯಾಗಿ ಕೈಯನ್ನ ನಾವು ನೆಲಕ್ಕೆ ಊರಿ ನಮ್ಮ ಬಾಡಿಯನ್ನ ಪೂರ್ತಿ ಕಾಲನ್ನ ಪೂರ್ತಿಯಾಗಿ ಮೇಲಕ್ಕೆತ್ತುವುದಕ್ಕೆ ನಾವು ಬಕಾಸನ ಅಂತ ಕರಿತೀವಿ. ನೋಡಿ ಚಿತ್ರ ಐತೆ ನೋಡಿ, ಚಿತ್ರ ಐತೆ ನೋಡ್ರಿ, ಈ ರೀತಿಯಾಗಿ ಕೊಕ್ಕರೆ ಯಾವ ರೀತಿಯಾಗಿರುತ್ತ, ಕೊಕ್ಕರೆ ತರ ಏನ್ ಮಾಡ್ಬೇಕಾಗುತ್ತೆ, ಬಾಡಿಯನ್ನ ಬ್ಯಾಲೆನ್ಸ್ ಮಾಡಕ್ಕಾಗುತ್ತೆ, ಕೈಯನ್ನ ಊರಿ ಬಾಡಿಯನ್ನ ಹಿಂದೆ ಎತ್ಬೇಕಾಗುತ್ತೆ. ಇದಕ್ಕೆ ನಾವೇನಂತ ಕರಿತೀವಿ? ಬಕಾಸನ. ಬಕಾದ್ರೆ ಏನು? ಕೊಕ್ಕರೆ. ಬಕಾದ್ರೆ ಕೊಕ್ಕರೆ. ಕ್ಲಿಯರ್. ನಂತರ ಲಾಭಗಳು, ಇದರಿಂದ ಲಾಭಗಳು ಏನೇ ಸಿಗ್ತಾವಪ್ಪ ನಮಗೆ ನೀವು ಕೇಳಿದ್ರೆ, ಮುಂಗೈ ಮತ್ತು ಭುಜಗಳು. ಮುಂಗೈ ಅಂದ್ರೆ ಈ ಕೈ, ಮುಂಗೈ ಮತ್ತು ಭುಜಗಳು ಏನಾಗ್ತವೆ? ಬಲಿಷ್ಠವಾಗ್ತವೆ, ದಷ್ಟಪುಷ್ಟವಾಗ್ತವೆ. ಆಮೇಲೆ ರಕ್ತ ಚಲನೆ, ರಕ್ತ ಸಂಚಾರ ಅಂತಕ್ಕದ್ದು ಚೆನ್ನಾಗಾಗುತ್ತೆ. ರಕ್ತ ಸಂಚಾರ ಏನಾಗುತ್ತೆ? ಚೆನ್ನಾಗಾಗುತ್ತೆ. ರಕ್ತ ಸಂಚಾರ ಯಾವ ವ್ಯಕ್ತಿಗೆ ಸರಿಯಾಗಿ ಆಗುತ್ತೋ ಆ ವ್ಯಕ್ತಿ ತುಂಬಾ ಆರೋಗ್ಯವಾಗಿರ್ತಾರೆ ಅಲ್ವಾ. ಹಾಗಾಗಿ ರಕ್ತ ಸಂಚಾರ ಏನಾದರೂ ಸ್ವಲ್ಪ ಮೆದುಳು, ನಾನು ಹೇಳಿದೆ ವಾದದಿಂದ ಹಿಡಿದು ನೆತ್ತಿವರೆಗೂ ರಕ್ತ ಸಂಚಾರ ಆಗ್ತಾನೆ ಇರುತ್ತೆ. ಎಲ್ಲಾದ್ರೂ ಸ್ವಲ್ಪ ಬ್ರೇಕ್ ಆತಂತಂದ್ರೆ ಬ್ರೈನ್ ಬರ್ತಾ ಬರುತ್ತೆ, ಪಾರ್ಶ್ವವಾಯು ಅಂತ ಕರಿತಾರೆ ನೋಡು, ಅದಕ್ಕೆ ರಕ್ತ ಪೂರ್ತಿಯಾಗಿ ಸರಬರಾಜು ಆಗ್ತಾ ಇರ್ಬೇಕು. ಏನಾದ್ರು ಸ್ವಲ್ಪ ಬ್ಲಾಕ್ ಆತಪ್ಪ ಅಂತಂದ್ರೆ ಪಾರ್ಶ್ವವಾಯು, ನಿತ್ಯ ಹೊಡಿತು, ಪಾರ್ಶ್ವ ಹೊಡಿತಾರಲ್ಲ, ಪಾರ್ಶ್ವ ಅನ್ನೋದು ರಕ್ತ ಬ್ಲಾಕ್ ಆಗಿರುತ್ತೆ, ಸಂಚಾರ ಆಗಿರಲ್ಲ ಅಲ್ವಾ. ಪಾದದಿಂದ ಎತ್ತಿವರೆಗೂ ಹೋಗ್ಬೇಕು ರಕ್ತ, ಅದು ಹೋಗಲ್ಲ, ಅದು ಸ್ಟಾಪ್ ಆಗ್ಬಿಡುತ್ತೆ. ಯಾಕೆ ಸ್ಟಾಪ್ ಆಗುತ್ತೆ? ಯಾವುದೇ ಒಂದು ಕ್ರಿಯೆ ಚಟುವಟಿಕೆ ಅಂತಕ್ಕಂಥ ಮಾಡ್ತಾ ಇರೋದು ಅಲ್ವಾ. ಈಗ ಏನಪ್ಪ ಅಂದ್ರೆ ಆಲ್ಬರ್ಟ್ ಸ್ಪೆನ್ಸರ್ ಒಂದು ಮಾತಾಡ್ತಾರೆ, ಏನಪ್ಪ ಅಂದ್ರೆ ಈ ಭೂಮಿಯಲ್ಲಿ ಬಲಿಷ್ಠವಾದ ಪ್ರಾಣಿಗಳು ಮಾತ್ರ ಉಳಿತಾವ, ಬಲಿಷ್ಠವಾದ ಪ್ರಾಣಿಗಳು ಮಾತ್ರ ಉಳಿತವೆ, ದುರ್ಬಲವಾದ ಪ್ರಾಣಿಗಳು ನಶಿಸಿ ಹೋಗ್ತವೆ. ದುರ್ಬಲ ಪ್ರಾಣಿಗಳು ಏನಾಗ್ತವೆ? ನಶಿಸಿ ಹೋಗ್ತವೆ. ಹಾಗಾಗಿ ನಾವು ಏನ್ ಮಾಡಬೇಕು? ಪ್ರಬಲರಾಗಬೇಕು. ಏನಾಗ್ಬೇಕು ಹೇಳೋ? ಪ್ರಬಲರಾಗಬೇಕು. ಪ್ರಬಲರಾಗಿ ನಾವು ಬೆಳಿಬೇಕಾಗುತ್ತೆ. ಅರ್ಥ ಆಯ್ತು? ಈಗ ಸೂಕ್ತ ವೀರಾಸನ ಏನಪ್ಪಾ? ಸೂಕ್ತ ವೀರಾಸನ ಅಂದ್ರೆ ವಜ್ರಾಸನ ಅಂತ ನಾನು ಹೇಳಿದೆ. ವಜ್ರಾಸನ ಕುತ್ಕೊಂಡಿದೀಯಾ, ಕುತ್ಕೊಂಡ್ ಮಾಡ್ತಾ ನಾವ್ ಹೇಳ್ತಾ ಇರೋದು ವಜ್ರಾಸನ ಕುತ್ಕೊಂಡಿದ್ಯಾ. ಕುತ್ಕೊಂಡ್ ಏನಪ್ಪಾ ಅಂತಂದ್ರೆ ಬೆನ್ನನ್ನ ಮುಂದಕ್ಕೆ ಬಾಗ್ಸದೆ, ಬೆನ್ನನ್ನ ಹಿಂದಕ್ಕೆ ಬಾಗ್ಸಿ ನಮ್ಮ ಕೈಯನ್ನ ಹಿಂದಕ್ಕೆ ತಗೊಂಡು ಹೋಗುತ್ತೆ. ಅಲ್ಲಿಗೆ ಬೆನ್ನ ಅಂತಕ್ಕದ್ದು ಏನಾಗುತ್ತೆ? ನೆಲದಲ್ಲಿ ಕೂತ್ಕೊಂಡಿರುತ್ತೆ. ನೀವು ಕಾಲಿತ್ತಲ್ಲ, ಕಾಲಿನ ಹಿಪ್ಸ್ ಕೂತಿರುತ್ತೆ. ಈಗ ಬೆನ್ನ ಅಂತಕ್ಕದ್ದು ಹಿಂದಕ್ಕೆ ನೆಲದಲ್ಲಿ ಇರುತ್ತೆ, ಕೈಯನ್ನು ಹಿಂದಕ್ಕೆ ಚಾಚಿರುತ್ತೆ. ಇದಕ್ಕೆ ನಾವು ಸೂಕ್ತ ವೀರಾಸನ ಅಲ್ವಾ. ಹಾಗಾದ್ರೆ ಹೆಂಗಿರುತ್ತೆ ಅಂತ ನೀವು ಕೇಳಿದ್ರೆ ಸ್ವಲ್ಪ ಚಿತ್ರ ನೋಡ್ವಾ. ನೋಡಲಿ, ವಜ್ರಾಸನಲ್ಲಿ ಕೂತಾನೆ, ಬೆನ್ನನ್ನ ನೆಲಕ್ಕೆ ಹಾಕಿದಾನೆ, ಕೈಯನ್ನ ಏನ್ ಮಾಡಿದಾನೆ? ಹಿಂದಕ್ಕೆ ಚಾಚಿ. ಅರ್ಥೈತಿ? ಇದಕ್ಕೆ ನಾವು ಸೂಕ್ತ ವೀರಾಸನ ಏನಂತ ಕರೀತೇವೆ? ಸೂಕ್ತ ವೀರಾಸನ. ಕ್ವಶನ್ ಮಾಡ್ಕೊಂಡು ಕೇಳಬಹುದು. ಕುಳಿತು ಮಾಡುವ ಆಸನಗಳನ್ನು ಕೇಳಬಹುದು ಕ್ವಶನ್, ನಿಂತು ಮಾಡುವ ಆಸನಗಳು ಕೇಳಬಹುದು, ಮಲಗಿ ಮಾಡುವ ಆಸನಗಳಂತ ಹೇಳಿ ಅವನ್ನ ಕೇಳಬಹುದು ಅಲ್ವಾ. ನಂತರ ಪರ್ಯಂಕಾಸನ ಏನಪ್ಪಾ ಅಂತಂದ್ರೆ ಪದ್ಮಾಸನ ಹಾಕಬೇಕು. ಪದ್ಮಾಸನ ಹಾಕೊಂಡು ಏನ್ಬಿಟ್ಟು ಹಿಂಭಾಗದಲ್ಲಿ ಹೊರಕೆಂಡು ಕೈಯನ್ನ ನಾವು ಕಟ್ಟಬೇಕು ಈ ರೀತಿ. ಇದಕ್ಕೆ ನಾವೇನಂತ ಪರ್ಯಂಕಾಸನ ಅಂತ ಹೇಳಿ ಕರಿತೀವಿ. ಹಾಗಾದ್ರೆ ಕೊನೆಯದಾಗಿ ಮಲಗಿ ಮಾಡುವ ಆಸನಗಳು ಅಲ್ವಾ. ಮಲಗಿ ಮಾಡತಕ್ಕಂಥ ಆಸನಗಳು ಯಾವ್ಯಾವು ನೋಡೋಣ. ಒಂದನೇದಾಗಿ ನಿಮಗೆ ಇದು ಮಾಡ್ಸಕ್ರೆ, ಸೂರ್ಯ ನಮಸ್ಕಾರ ಮಾಡ್ಸಕ್ರೆ ಭುಜಂಗಾಸನ ಅಂತ ಹೇಳಿದೆ ನೋಡು ಅಲ್ವಾ. ಪೂರ್ತಿ ಏನಾಗುತ್ತಪ್ಪ ಅಂದ್ರೆ ಮನ್ಕೊಂಡಿರ್ತೀಯ, ಮನ್ಕೊಂಡಿದ್ದಾಗ ಏನಾಗುತ್ತಪ್ಪ ಅಂತಂದ್ರೆ ಕೈಯನ್ನ ಪಕ್ಕಕ್ಕೆ ಊರಿ ಏನ್ ಮಾಡ್ತೀವಿ, ನಿನ್ನ ಚೆಸ್ಟ್ ಅಂತಕ್ಕಂಥನ್ನ ಮೇಲಕ್ಕೆ ಇರ್ತೀಯ. ಅದಕ್ಕೆ ನಾವೇನ್ ಕರಿತೀವಪ್ಪ ಅಂತಂದ್ರೆ ಭುಜಂಗಾಸನ. ನೋಡಿಲಿ, ಭುಜಂಗ ಅಂದ್ರೆ ಹಾವು. ನೋಡಲಿ, ಯಾವ ಆಸನ ಮಾಡಿ ಆಸನಕ್ಕೆ ಒಂದು ವೃಕ್ಷದ ಹೆಸರು ಕೊಟ್ಟಿದ್ದಾರೆ, ಒಂದು ಪ್ರಾಣಿ ಹೆಸರು ಕೊಟ್ಟಿದ್ದಾರೆ, ಒಂದು ಕೊಕ್ಕರೆ ಪಕ್ಷಿಗಳ ಹೆಸರು ಕೊಟ್ಟಿದ್ದಾರೆ ಅಲ್ವಾ. ಯಾರಪ್ಪ ಇದನ್ನೆಲ್ಲ ಕೊಟ್ಟರಪ್ಪ ಅಂದ್ರೆ ಪತಂಜಲಿ ಮಹರ್ಷಿಗಳು ಅಲ್ವಾ. ನೋಡಲಿ, ಭುಜಂಗಾಸನ ಅಂದ್ರೆ ಈ ರೀತಿಯಾಗಿರುತ್ತೆ. ಪೂರ್ತಿಯಾಗಿ ಮಲ್ಕೊಂಡಿರ್ತೀಯ, ಕಾಲನ್ನು ತಗೊಂಡು ಹಿಂಭಾಗದಲ್ಲಿ ಇರ್ತವೆ, ಅರ್ಥಾಯ್ತಾ. ಕೈಯನ್ನ ಊರಿ ನಿನ್ನ ಚೆಸ್ಟ್ ಮತ್ತು ಎದೆಯನ್ನ ಏನ್ ಮಾಡ್ತೀವಿ ಮೇಲಕ್ಕೆ ಎತ್ತೀಯ. ಇದಕ್ಕೆ ನಾವೇನಂತ ಕರಿತೇವೆ? ಭುಜಂಗಾಸನ ಅಂತ ಹೇಳಿ ಕರಿತೇವೆ. ಕ್ಲಿಯರ್? ಅರ್ಥ ಆಯ್ತಾ? ಭುಜಂಗ ಅಂದ್ರೆ ಹಾವು ಅಂತ.
ಭುಜಂಗ ಅಂದ್ರೆ ಏನು? ಸುಮ್ಮನೆ ಹೋಗ್ತಾರ. ನೀನ್ ಏನಾರ ವ್ಯಕ್ತಿ ಟಚ್ ಮಾಡಿ ಏನೋ ಮಾಡಿದ್ರೆ ಅದು ಏನ್ ಬಿಡ್ತಾನೆ? ಪ್ರತಿಕ್ರಿಯೆ ಹೋಗ್ತಾ ಬರ್ತದೆ ಅಲ್ವಾ? ಕೂತಿಂಗೆ ಆ ರೀತಿ. ಆಮೇಲೆ ಇದು ಮಾಡೋದ್ರಿಂದ ಉಪಯೋಗ ಏನಪ್ಪಾ ನೀವು ಅಂತ ಕೇಳಿದ್ರೆ, ಬೆನ್ನಿನ ಸ್ನಾಯುಗಳು, ಹಿಂಭಾಗದ ಸ್ನಾಯುಗಳು ಇರ್ತಾವಲ್ಲ, ಶಕ್ತಿಯುತವಾಗ್ತವೆ, ಬಲಿಷ್ಠವಾಗ್ತವೆ. ಹೊಟ್ಟೆಯ ಬೊಜ್ಜು, ಯಾರಿಗೆ ಬೊಜ್ಜು ಬರ್ತದೆ ನೋಡಿ, ಸಾಮಾನ್ಯವಾಗಿ ಏನಪ್ಪ ಕುತ್ಕೊಳ್ಳೋದು ಯಾವ ಚಟುವಟಿಕೆಯಲ್ಲಿ ಬೊಜ್ಜು ಬರ್ತೀನಿ ಅಲ್ವಾ? ಗಂಟೆ ಟಿವಿ ಮುಂದೆ ಕುತ್ಕೊಳ್ಳೋ ಧಾರಾವಾಹಿಗಳು ಮಂದಿ ಏನ ಕುರ್ಚಿ ಮೇಲೆ ಕುತ್ಕೊಂಡು ಸುಮ್ಮನೆ ನೋಡ್ತಾರ. ನೀನ್ ಏನ್ ತಿಂತಿ ಏನ್ ಬಿಡ್ತಿ ಅನ್ನೋ ಗೊತ್ತಾಗ ತಟ್ಟೆಗೆ ಇಷ್ಟಕ್ಕಂದ್ರೆ ಸುಮ್ ಹೊಡಿತಾರ. ಅದು ಕಾಯ ಮತ್ತೆ ಅಕ್ಕೆ ಮಲ ಸುಮ್ ಹೊಡಿತಾರ. ಹೊಡೆಯೋದು ಕುರ್ಚಿ ಮೇಲೆ ಕುತ್ಕೊಳ್ಳೋದು ಟಿವಿ ನೋಡಿ. ಮತ್ತೆ ಮನುಷ್ಯನ್ ಬೊಜ್ಜು ಬರ್ದು ಇನ್ನೇನಾಗ ಅಲ್ವಾ? ಆ ಬೊಜ್ಜನ್ನ ಕಾಣಿಸ್ಬೇಕಲ್ಲ. ಆ ಬೊಜ್ಜನ್ನ ಕರೆಸ್ತೀನಿ ಅಂದ್ರೆ ನಾನಾ ವಿಧವಾದ ತೊಂದರೆಗಳು ಆಗ್ತವೆ ಮನುಷ್ಯನ ಮೇಲೆ ಅಲ್ವಾ? ಅವಾಗ ಕಲಿಸ್ಬೇಕಲ್ಲ, ಅದಕ್ಕೆ ಹೊಡ್ತ ಕೊಡ್ಬೇಕಲ್ಲ, ಜೀರ್ಣಕ್ರಿಯೆ ಮಾಡ್ಬೇಕಲ್ಲ. ಅದಕ್ಕೆ ಏನ್ ಮಾಡಬೇಕಪ್ಪ ನಾವು ಅಂತಂದ್ರೆ ಇದನ್ನ ಮಾಡ್ಬೇಕು. ಯಾವ ಆಸನ? ಭುಜಂಗಾಸನ ಮಾಡ್ಬೇಕು. ಆಸನ ಇದನ್ನ ಮಾಡೋದ್ರಿಂದ ಏನಾಗುತ್ತಪ್ಪ, ಮತ್ತೇನು ಸಿಗುತ್ತಪ್ಪ ಲಾಭ ಅಂತ ನೀನ್ ಕೇಳಿದ್ರೆ, ಹೊಟ್ಟೆಯ ಬೊಜ್ಜು ಕರಗದಲ್ಲದೆ ನಂತರ ಬ್ರಾಂಕಿಟೈಸ್ ಅಂತ ದೇಹದಲ್ಲಿ ಒಳಗಡೆ ಇರ್ತವೆ, ಮನುಷ್ಯ ತರ ದ್ರಾಕ್ಷಿ ಮನುಷ್ಯ ತರ ಇರ್ತವೆ. ಅವು ಗೊರಲು ಮುಂತಾದದ್ದು. ಗೊರಲು ಅಂತ ಕೆಮ್ತಾರೆ, ಹೋ ಹೋ ಕೆಮ್ತಿರಲ್ಲ, ಗೊರಲು ದನಿ ಬಿದ್ದಂತಲ್ಲ ಅಂತ ನೋಡ, ಆ ಗೊರಲು ದನಿ ಅಂತಕ್ಕಂಥದ್ದು ಹೋಗುತ್ತೆ. ಆಮೇಲೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ವ್ಯಾಧಿಗಳಲ್ಲಿ ತೊಂದರೆಗಳು, ವ್ಯಾಧಿಗಳಂದ್ರೆ ಏನ? ತೊಂದರೆಗಳೆಲ್ಲ ಹೋಗ್ತವೆ ಶ್ವಾಸಕೋಶ. ದೀರ್ಘ ಉಸಿರಾಡದೆ. ಈಗ ನಾವು ಉಸಿರಾಟ ಕ್ರಿಯೆ ಅಂತಕ್ಕಂಥ ಹೆಂಗಿರ್ಬೇಕಪ್ಪ ಅಂದ್ರೆ ಅದೊಂದು ಹೇಳ್ಬಿಡ. ನಾವು ಉಸಿರಾಡ್ತಕ್ಕಂಥ ಕ್ರಿಯೆ ಹೆಂಗಿರ್ಬೇಕಪ್ಪ ಅಂದ್ರೆ ನಮ್ಗೆ ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು. ನಾವು ಉಸಿರಾಟ ಮಾಡೋದು ಬೇರೆಯವ್ರಿಗೆ ಗೊತ್ತಾಗ್ಬಾರ್ದು. ಆ ರೀತಿಯಾಗಿ ಉಸಿರಾಟ ಮಾಡ್ಬೇಕು. ಏನಪ್ಪಾ ಅಂತಂದ್ರೆ, ನಾಯಿ ಸುಮ್ಮನೆ ನೋಡ್ರಿ, ಆ ಸುಮ್ಮನೆ ಹೇಗ್ತದೆ ಅದ್ರ ಜೀವಿತಾವಧಿ ಇಷ್ಟು 7-8 ವರ್ಷ ಅಷ್ಟೇ, 7-8 ವರ್ಷ ಅಲ್ವಾ? ಅದೇ ಆಮೆ ನೋಡ್ರಿ, ಆಮೆ 125 ವರ್ಷ ಬರ್ತದೆ, 125-130 ವರ್ಷ ಬರ್ತದೆ. ಅದು ಉಸಿರಾಟ ಮಾಡಕ್ಕದು ಯಾರಿಗೆ ಒಬ್ರಿಗೆ ಗೊತ್ತಾಗ, ಅಷ್ಟು ನಿಧಾನ ಉಸಿರಾಡ. ಅದಕ್ಕೆ ಅದ್ರ ಮತ್ತೆ ಏನಪ್ಪ ಅಂದ್ರೆ, ಯಾರು ನಿಧಾನವಾಗಿ ಉಸಿರಾಡ್ತಾರ, ಉಸಿರಾಟ ಕ್ರಿಯೆ ಮತ್ತೊಬ್ರಿಗೆ ಗೊತ್ತಾಗಲ್ಲ, ಅವನ ಆಯಸ್ಸು ಅಂತಕ್ಕದ್ದು ಹೆಚ್ಚಾಗ್ತಾ ಹೋಗ್ತದೆ. ಯಾರು ಅಂತ ಉಸಿರಾಡ್ತಾ ಇರ್ತಾರ ಅವನ ಆಯಸ್ಸು ಅಂತಕ್ಕದ್ದು ಕ್ಷೀಣಿಸ್ತದೆ. ಕ್ಲಿಯರ್ ಇಷ್ಟೇ ನೋಡಿಲ್ಲ. ಸುಮ್ಮನೆ ತೇಗ್ತಾರ ನಾಯಿ, ಸುಮ್ಮನೆ ಕಸ ತೇಗ್ತಾರ, ಅಂದ್ರೆ ಉಸಿರಾಟ ಕ್ರಿಯೆನ ಸಿಕ್ಕಾಪಟ್ಟೆ ಮಾಡ್ತಾರಂತ. ನಮ್ಮ ಮನುಷ್ಯನ ಏನಪ್ಪ ಅಂತ ನೋಡಿದ್ರೆ ಅದಿಟ್ಟು ಬಾರಿ ನೈ, ಅಷ್ಟು ಬಾರಿ ನಾವು ಉಸಿರಾಟ ಕ್ರಿಯೆಯನ್ನು ಮಾಡಬೇಕು. ನಾವು ಉಸಿರಾಟ ಕ್ರಿಯೆ ಅಂತಕ್ಕಂಥ ಬೇರೆಯವರಿಗೆ ಗೊತ್ತಾಗ್ಬಾರ್ದು. ಯಾರು ಕಮ್ಮಿ ಉಸಿರಾಟ ಕ್ರಿಯೆಯನ್ನ ಮಾಡ್ತಾರ ಅವ್ರ ಆಯಸ್ಸು ಅಂತಕ್ಕಂಥ ಏನಾಗುತ್ತೆ? ಜಾಸ್ತಿ ಆಗುತ್ತೆ. ನಾವು ಒತ್ತಡ ಮಾಡೋದಲ್ಲದು ಪ್ರಾಕ್ಟೀಸ್ ಮಾಡಬೇಕು, ಯೋಗಾಸನ ತೊಡಸ್ಕೋಬೇಕು. ಪ್ರಾಣಾಯಾಮ ಅಂತ ಮಾಡೋದ್ರಿಂದ ಏನಾಗುತ್ತೆ? ಆಟೋಮೆಟಿಕ್ ಲೆಸ್ ಆಗುತ್ತೆ ಅಲ್ವಾ? ಈಗ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿ ಈ ಇದನ್ನೆಲ್ಲ ಮಾಡಕ್ ಬಂದಿರ್ತಾರೆ, ಯಾವುದೋ ನಾಟಕ ಪಾಠ ಊರಾಗ ಮಾಡಕ್ ಬಂದಾಗ ಏನಾಗುತ್ತಪ್ಪ ಅಂತಂದ್ರೆ, ಆ ವ್ಯಕ್ತಿ ಏನ್ ಮಾಡ್ತಾರಪ್ಪ, 3 ದಿನ ತಕ್ಕ ಮಣ್ಣಾಗ ಹೋಗಿರ್ತಾರೆ, ಮಣ್ಣು ಮುಚ್ಚಿರ್ತಾರೆ ಪೂರ್ತಿ, ಏನು ಗಾಳಿಗಳು ಕಾಡಿಲ್ಲ. ಆ ವ್ಯಕ್ತಿ ಏನ್ ಮಾಡ್ತಾನೆ ಅಂದ್ರೆ ಯೋಗಾಸನ ಪ್ರಾಣಾಯಾಮ ಮಾಡಿ ಅವನೇನಪ್ಪ ಅಂದ್ರೆ ಅಲ್ಲೇ ಅವನು ಉತ್ಪತ್ತಿ ಮಾಡ್ಕೊಂಡ ಶಕ್ತಿ ಅಂತ. ಆ ಗಾಡಿಯನ್ನ ಅಲ್ಲೇ ತಗೊಳ್ಳೋಂಥ ಶಕ್ತಿ, ಆ ಕೆಪಾಸಿಟಿ ಆ ವ್ಯಕ್ತಿಗಿರುತ್ತೆ. ಅವ್ನು ಕಾಪಾಡ್ಕೊಂಡಿರ್ತಾರೆ. ಯಾವ ಗುಹೆಗಿದ್ರಂತೆ 10 ವರ್ಷ 20 ವರ್ಷ ಅಂತ ಮಾತಾಡ್ತೇವೆ. ಗಾಳಿ ಇದ್ರೆ ಏನಿಲ್ಲ ಅಲ್ವಾ? ಅಲ್ಲೇ ಜೀವನ ಮಾಡ್ತಾರೆ. ಅಂದ್ರೆ ಪ್ರಾಣಾಯಾಮ ಯೋಗ ಇಂಥವನ್ನ ಮಾಡ್ತಾರೆ. ಹಾಗಾಗಿ ಋಷಿಮುನಿಗಳು 125-130 ವರ್ಷ ಯಾಕೆ ಬದುಕಿರ ಅದಕ್ಕೆ ಯೋಗಾಸನ ಪ್ರಾಣಾಯಾಮ ಎಲ್ಲ ಮಾಡ್ತಾ ಇದ್ರು. ಅರ್ಥಾಯ್ತು? ನಂತರ ಪರಿಪೂರ್ಣ ನಾವಾಸನ. ನಾವ್ ಅಂತಂದ್ರೆ ಈಗ ನೌಕೆ ಅಂತ ಕರೀತೀವಿ. ದೋಣಿ ನೋಡಿದ್ರಲ್ಲ, ದೋಣಿ ಯಾವ ರೀತಿ ಇರುತ್ತೆ? ಈ ಕಡೆ ಹಿಂಗಿರುತ್ತೆ ಅಲ್ವಾ? ಹಿಂಗಿರುತ್ತೆ. ಇಲ್ಲಿ ನೋಡಿ, ಮನುಷ್ಯ ಚಿತ್ರ ಕೊಡ್ತಾರೆ ನೋಡ್ರಿ ಸ್ವಲ್ಪ. ಈ ರೀತಿಯಾಗಿರುತ್ತೆ. ಇದಕ್ಕೆ ನಾವಾಸನ ಅಂತ ಕರೀತೀವಿ. ನಾವು ಅದನ್ನು ನೌಕೆ ದೋಣಿ ನೋಡಿದ್ರಲ್ಲ, ಅರ್ಥ ಆಯ್ತಾ? ನಂತರ ಸಿಂಹಾಸನ. ಸಿಂಹಾಸನ ಅಂದ್ರೆ ಏನಪ್ಪಾ ಅಂತಂದ್ರೆ, ಆ ಪದ್ಮಾಸನ ಹಾಕೊಂಡು ಏನಂತಪ್ಪ, ಮಂಡಿಯನ್ನ ಕೂರಿ ಈ ಬಾಡಿಯನ್ನ ಮೇಲಕ್ಕೆ ಎತ್ತುವುದಕ್ಕೆ ನಾವು ಏನಂತ ಕರೀತಾವ ಅಂತಂದ್ರೆ ಸಿಂಹಾಸನ. ನೋಡಿ ಅರ್ಥ ಆಯ್ತು? ಇದು ಸಿಂಹಾಸನ ಆಯ್ತಾ? ನಂತರ ಕೊನೆಯದಾಗಿ ಮಯೂರಾಸನ. ಏನಪ್ಪ ಮಯೂರಾಸನ? ಯಾವ ರೀತಿಯಾಗಿರುತ್ತೆ? ಕೈಗೆ ಸ್ಟ್ರೆಚ್ ಕೊಡದಾನೆ ಬಾಡಿಯನ್ನ ಪೂರ್ತಿ ಬ್ಯಾಲೆನ್ಸ್ ಮಾಡಿ ನೀವೆಲ್ಲ ಪ್ರಯತ್ನ ಮಾಡಬೇಕು. ಮಾಡೋದೇನಾಗತ್ತಪ್ಪ, ಯಾವುದೇ ಸಮಸ್ಯೆ ಅಂತ ನೀವು ವಾದಿಸಲ್ಲ, ತೊಂದರೆ ಏನಾಗುತ್ತೆ. ಅರ್ಥ ಆಯ್ತಾ? ಇದಕ್ಕೆ ನಾವು ಮಯೂರಾಸನ
ಎಂತ ಕರಿತೀವಿ? ಮಯೂರಾಸನ. ಮಯೂರ ಅಂತ ಯಾಕೆ ಕರಿತೀವಿ ನಾವು? ನವಿಲು. ಯಾಕೆ ಕರಿತೀವಿ? ನವಿಲು. ಆ ರೀತಿಯ ಅಲ್ವಾ ಮಯೂರಾಸನ ಅಂತ ನಾವು ಕರಿತೀವಿ. ಕೊನೆಯದಾಗಿ ಧ್ಯಾನ ಅಂತ ಹೇಳ್ತೇವೆ. ಏನಪ್ಪಾ ಧ್ಯಾನ ಅಲ್ವಾ? ಏನಪ್ಪಾ ಅಂದ್ರೆ ಧ್ಯಾನ ಮಾಡ್ಬೇಕಾದ ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ಕೊಠಡಿ ಇರಬೇಕು. ಕೊಠಡಿಗೆ ಗಾಳಿ ಬೆಳಕುವಂಥದ್ದು ಚೆನ್ನಾಗಿ ಬರ್ತಾ ಇರಬೇಕು. ಆಮೇಲೆ ನೆನಕ ಹಾಸಿರ್ಬೇಕು. ಆಮೇಲೆ ಏನಂತ ಹೇಳ್ತಾರಪ್ಪ ಅಂದ್ರೆ ಸೂರ್ಯೋದಯ ಅಂತ ಕರೀತಾರೆ. ಸೂರ್ಯೋದಯ ಅಂದ್ರೆ ಸೂರ್ಯ ಉದಯವಾದ ನಂತರ ಕ್ಲಿಯರ್ ಅವಾಗ ಸ್ಟಾರ್ಟ್ ಮಾಡ್ಬೇಕು. ಏನು ಹೆಂಗ್ ಸ್ಟಾರ್ಟ್ ಮಾಡ್ಬೇಕಂತ ನೀವು ಕೇಳಿದ್ರೆ ಖಾಲಿ ಹೊಟ್ಟೆ ಇರಬೇಕು. ಮಲಮೂತ್ರಗಳನ್ನು ವಿಸರ್ಜನೆ ಮಾಡಿರ್ಬೇಕು. ಅದಕ್ಕೆ ಒಂದು ಪದ ಹೇಳ್ತಾರೆ, ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮನಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನಿನ ಪತಾಂಜಲಿಂ ಪ್ರಾಂಜಲಿರಾನತೋಸ್ಮಿ ಅಂತ ಕರೀತಾರೆ. ಅಂದ್ರೆ ಮತ್ತೆ ಏನಪ್ಪ ಅಂದ್ರೆ ನಾವು ಧ್ಯಾನ ಮಾಡಕ್ಕನ್ನ ಪೂರ್ವದಲ್ಲಿ ಮಲ ಮೂತ್ರಗಳನ್ನೆಲ್ಲ ವಿಸರ್ಜನೆ ಮಾಡಿ ಖಾಲಿ ಹೊಟ್ಟೆ ಅಗತ್ಯವೆನಿಸಿದ್ರೆ ಒಂದು ಲೋಟ ನೀರು ತಗೋಬೇಕು. ಒಂದು ಲೋಟ ದೇಹಕ್ಕೆ ನೀರು ತಗೊಂಡು ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು. ಅದಕ್ಕೆ ನಿಮ್ಮ ಸೂರ್ಯ ನಮಸ್ಕಾರ ಮಾಡಿಸೋ 4 ಗಂಟೆ ನಂತರ ಮಾಡಿಸ್ತೇವೆ. ಯಾಕೆ ಮಾಡ್ತಾವಪ್ಪ ಅಂದ್ರೆ ಮಕ್ಕಳು ಊಟ ಮಾಡಿ ಬರ್ತಾರೆ, ಜೀರ್ಣಕ್ರಿಯೆಗೆ ತೊಂದರೆ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಏನಾಗುತ್ತೆ 4 ಗಂಟೆ 3 ರಿಂದ 4 ಗಂಟೆ ತಗೊಳ್ತಾರೆ. ಅದನ್ನ ಮೇಲ್ಪಟ್ಟು ಏನ್ ಮಾಡ್ಬೇಕಾಗುತ್ತೆ, ನಾವು ಆಸನಗಳನ್ನ ಮಾಡಿಸ್ಬೇಕಾಗುತ್ತೆ. ಅರ್ಥ ಆಯ್ತಾ? ಸನ್ಸೆಟ್ ಅಂತ ಕರೀತಾರೆ. ಸನ್ಸೆಟ್ ಅಂದ್ರೆ ಸೂರ್ಯ ಮುಳುಗಿದ ನಂತರ. ಅವಾಗ ಏನಪ್ಪ ಅಂದ್ರೆ ಯಾಕಂತ ನೀವು ಕ್ವಶನ್ ಮಾಡ್ತೀವಿ. ಯಾಕಪ್ಪ ಅಂದ್ರೆ ಗಿಡ ಮರಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಆಮ್ಲಜನಕನು ಹೆಚ್ಚಿನದಾಗಿ ಬಿಡುಗಡೆ ಮಾಡ್ತಿರ್ತಾರೆ. ಆಮ್ಲಜನಕ ಅಂತಕ್ಕಂಥ ನಮ್ಗೆ ಲಾಭ ಸಿಗ್ತದೆ ನೋಡಿ. ನಾವು ಬಿಡ್ತಕ್ಕಂಥ ಇಂಗಾಲದ ಡೈಆಕ್ಸೈಡ್ ಅವು ತಗೊಂಡು ಆಮ್ಲಜನಕವನ್ನ ಬಿಡುಗಡೆ ಮಾಡ್ತಾರೆ. ಅದಕ್ಕೆ ಮನೆಗೆ ಒಂದು ಗಿಡ ಸಾಕ್ರಿ ಅಂತ ಇದೆ ಅಲ್ವಾ? ನಾವು ಮನುಷ್ಯರಾಗ್ಬಿಟ್ಟಿದ್ದ ಒಂದು ಗಿಡ ಸಾಕು. ಅಲ್ಲಿ ಕೆರಡಲ್ಲೆಲ್ಲ ಹೋಗ್ಬಿಟ್ರೆ ಏನ್ ಗೊತ್ತಾ, ಮದುವೆ ಆಗ ವಯಸ್ಸು 21 ವರ್ಷ ವಯಸ್ಸಿಗೆ ಬಂದು ನಾವು ವ್ಯಕ್ತಿ ಅಂತಂದ್ರೆ ನಿಮ್ ಬಾಗಿ ಎಷ್ಟು ಗಿಡ ಸಾಕಿದೆ ಅಂತ ಕೇಳ್ತಾರೆ. ಅವ್ರು ಕನಿಷ್ಠ ಏನಪ್ಪಾ ಅಂತಂದ್ರೆ 20 ರಿಂದ 30 ಸಾವಿರ ಗಿಡ ಸಾಕ್ಬೇಕು. ಕೊನೆಗೆ 200 ಗಿಡ ಐತಿ. ಅಷ್ಟು ಸಾಕ್ಬೇಕು. ಅಷ್ಟು ಸಾಕಿದ್ರೆ ಮದುವಿಲ್ಲ ಅಂತ ಒಂದು ಕಾಮನ್ ಮಾಡಿದ್ದಾರೆ ಅಲ್ವಾ? ಆದ್ರೆ ಯಾಕಪ್ಪ ಅಂದ್ರೆ ಆ ಪರಿಸರ ಅಂತಕ್ಕಂಥ ನಮ್ಗೆಲ್ಲ ಎಷ್ಟೆಲ್ಲ ಅನುಕೂಲ ಮಾಡ್ತಂತೆ ಅಲ್ವಾ? ಅದನ್ನ ನಾವೇನ್ ಮಾಡ್ಬೇಕು, ಬೆಳೆಸ್ಬೇಕು, ಉಳಿಸ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ನೀವು ಮಾಡಿದೆ ನೋಡಿ. ಮದುವೆನೇ ಇಲ್ಲ, ಇಷ್ಟು ಗಿಡ ಬೆಳೆಸಲಿಲ್ಲ ಅಂತ ನಮಗೆ ಮದುವೆನೇ ಇಲ್ಲ. ಆ ಮಹಿಳೆಗೂ ಸಹ ಮದುವೆನೇ ಇಲ್ಲ. ಅವ್ರು ಹಂಗಾಗಿ ಸಣ್ಣ ಮಕ್ಕಳ ಕಡೆ ಏನ್ ಗಿಡಗಳನ್ನ ಸಾಕ್ತಾ ಹೋಗ್ತಾ ಸಾಕೋದ್ರೆ ನಾವೆಲ್ಲ ಆರೋಗ್ಯ ಬರುತ್ತೆ ಅಲ್ವಾ? ಅದಕ್ಕೆ ನೀವಾಗಿ ಮನೆಗೆ ಒಂದು ಮರನ ಸಾಕಕ್ಕೆ ಪ್ರಯತ್ನವನ್ನ ಅದರಿಂದ ನಮ್ಗೆಲ್ಲ ಅನುಕೂಲ ಇದ್ದಾಗ ಮಾಡಲೇಬೇಕು ಅಲ್ವಾ? ಇಲ್ಲಿಗೆ ನಾನು ಈ ತರಗತಿಯನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.